ಅಂದರೆ ನೀವು ಹೇಳ್ತಾ ಇರೋದೆಲ್ಲ ಕೇಳಿಸ್ಕೊಳ್ತಿದ್ರೆ ನಿಮ್ಮ ಒಡನಾಡಿ ಸಂಸ್ಥೆಗೆ ಸರ್ಕಾರದ ಯಾವುದೇ ಅನುದಾನ ಸಹಾಯ ಸಹಕಾರವನ್ನು ನೀವು ತಗೊಂಡಿದ್ದು ಇಲ್ಲ, ಬಯಸಿದ್ದೂ ಇಲ್ಲ? ಖಂಡಿತವಾಗ್ಲೂ ಆಗಲ್ಲ ಅದು. ಈಗ ನಮ್ಮದೊಂದು ಹೋರಾಟದ ಸಂಸ್ಥೆ. ನಾನು ಪ್ರಾರಂಭದಲ್ಲಿ ನಿಮ್ಮ ಹತ್ರ ಒಂದು ಸಲ ಹೇಳಿದ್ದೆ, ಇನಿಷಿಯಲ್ ಸ್ಟೇಜಲ್ಲಿ ಒಂದು ಸ್ವಾಧಾರ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದವರು ನಮ್ಮ ಸಂಸ್ಥೆ ಮೂಲಕ ಲಾಂಚ್ ಮಾಡಿದ್ದಿದೆ. ಅದು ಏನಕ್ಕೆ ಸಾಧ್ಯ ಆಯಿತು ಅಂತಂದರೆ, ಒಬ್ಬರು ದಕ್ಷ ಅಧಿಕಾರಿಣಿಗಳು ಇದ್ದಿದ್ದರಿಂದ, ಕರ್ನಾಟಕದಲ್ಲೂ ಇದ್ದರು, ಆಗ ಕೇಂದ್ರದಲ್ಲೂ ಇದ್ದರು, ಇಬ್ಬರೂ ಸೇರಿ ಈ ಕಾರ್ಯಕ್ರಮವನ್ನು ಒಡನಾಡಿಯ ಮೂಲಕ ಲಾಂಚ್ ಮಾಡಿದ್ದಿದೆ. ಅದು ಒಂದು ಹೆಮ್ಮೆನೇ. ಅದು ನಂತರದಲ್ಲಿ ಅದು ಆಗಲಿಲ್ಲ, ಅದ ನಂತರ ಮುಂದುವರಲಿಲ್ಲ. ಅವ್ರು ಹೋದಾಗೆ ಆ ಕಾರ್ಯಕ್ರಮ ಕೂಡ ಹೋಯ್ತು. ಅದ್ರ ಬಗ್ಗೆ ನಮಗೆ ಯಾವ ರಿಗ್ರೆಟ್ಸ್ ಇಲ್ಲ. ನಾವು ಆ ಕಾರ್ಯಕ್ರಮವನ್ನು, ನಾನು ಹೇಳಿದ್ನಲ್ಲ, ಇದು ಕಟ್ಟಿದ್ದಲ್ಲ, ಇದು ಹುಟ್ಟಿದ್ದು ಅಂತ. ಇದು ಜನರ ಒಂದು ಬೆಂಬಲದಲ್ಲೇ ನಡಿಬೇಕು ಅಂತ ಹೇಳುವಂಥದ್ದೇ ನಮ್ಮ ಆಸೆ ಇರುವಂಥದ್ದು. ಮತ್ತು ಈ ವ್ಯವಸ್ಥೆಯ ವಿರುದ್ಧ ಒಂದು ಸಂಸ್ಥೆ ಇರಬೇಕು ಅಂತ ಹೇಳೋದೇ ನಮ್ಮ ಆಶಯ ಕೂಡ. ಎಲ್ಲೂ ವ್ಯವಸ್ಥೆಯಲ್ಲಿ ನಾವು ಧ್ವನಿಯನ್ನು ಏನು ಅದುಮಿಟ್ಟು ಬದುಕುವಂಥ ಒಂದು ಆಸೆ ನಮಗಂತೂ ಇಲ್ಲ. ಆ ಥರದ ಸಂಸ್ಥೆ ಬೆಳೆಸುವ ಯಾವುದರದ್ದು ಕೂಡ ನಮಗಿಲ್ಲ. ಹಾಗಾಗಿ ಯಾವಾಗ ನಾವು ಈ ಎಲ್ಲ ವ್ಯಾಲ್ಯೂಸ್ಗಳನ್ನ ಇಟ್ಕೊಂಡು ಬೆಳಿತೀವಿ, ಆಬ್ವಿಯಸ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಯಾವ ಕಾರ್ಯಕ್ರಮಗಳು ಬರಲ್ಲ. ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಗಳಿಗೆ ಬರೋದೇ ಇಲ್ಲ. ಆದರೂ ಕೂಡ ನಮ್ಮಲ್ಲಿ ಒಂದು ಹೆಲ್ಪ್ಲೈನ್ ನಡೀತದೆ. ಹೆಲ್ಪ್ಲೈನ್ ಅಂತ ಹೇಳ್ಬಿಟ್ಟು ಸಹಾಯವಾಣಿ ಸಾಂತ್ವನ ಕಾರ್ಯಕ್ರಮ ಸರ್ಕಾರದ ನಡೀತದೆ. ಹಾಗಾಗಿ ತುಂಬ ಸಿನಿಕ್ತನದಲ್ಲಿ ನಾನು ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಕಾರ್ಯಕ್ರಮಗಳು ಬರ್ತವೆ. ಆಮೇಲೆ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅಂತೆಲ್ಲ, ಅಲ್ಲಿ ನಾವು ಮೆಂಬರ್ಸ್ ಆಗಿದ್ವಿ. ಈಗ ಪರಶು ಅವರು ಕೂಡ ಇವಾಗ ಮಕ್ಕಳ ರಕ್ಷಣಾ ಆಯೋಗದಲ್ಲಿ ಸದಸ್ಯರಾಗಿದ್ದಾರೆ. ನಾನು ಇದರಲ್ಲಿ ಯಾವುದು ಸೆಂಟ್ರಲ್ ಪ್ರಿಸನ್ನ ಗವರ್ನಿಂಗ್ ಬಾಡಿ ಮೆಂಬರ್ ಆಗಿರ್ತೀವಿ. ಈ ಥರದ್ದು ಕೆಲವು ಕಡೆಗಳಲ್ಲೆಲ್ಲ ನಮ್ಮನ್ನ ಐಡೆಂಟಿಫೈ ಮಾಡ್ತಾ ಹೋಗುವಂಥದ್ದು. ಆಮೇಲೆ ರಿಸರ್ಚ್ ಕಮಿಟಿ ಇತ್ತು, ಡಾಕ್ಟರ್ ಜಯಮಾಲಾ ಅವರ ಒಂದು ರಿಸರ್ಚ್ ಕಮಿಟಿ ಇತ್ತಲ್ಲ, ಅದರಲ್ಲಿ ಒಂದು ಪ್ರಮುಖ ಸ್ಥಾನದಲ್ಲಿ ನಾನು ಕೂಡ ಫ್ಯಾಕಲ್ಟಿಯಾಗಿ ಥ್ರೂಔಟ್ ಕರ್ನಾಟಕದ ಒಂದು ನೊಂದ ಮಹಿಳೆಯರ ಒಂದು ಜೀವನದ ಒಂದು ಏನು ಅಧ್ಯಯನ ಏನಿದೆ ಅದನ್ನು ಮಾಡಿ ಸವಿವರವಾದಂಥ ಒಂದು ಅಧ್ಯಯನವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಆ ಥರದ್ರಲ್ಲೆಲ್ಲ ಕನ್ಸಿಡರ್ ಆಗುತ್ತೆ. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಅದು ಖಂಡಿತ ಝೀರೋ ಅಂತಲೇ ಹೇಳಬೇಕು ನಾನು. ಎಲ್ಲವನ್ನೂ ಕೂಡ ಜನಸಾಮಾನ್ಯರು ನಮ್ಮನ್ನು ಸಾಕ್ತಾ ಇದ್ದಾರೆ ಅಂತಲೇ ಹೇಳುವಂಥದ್ದು. ಜನಸಾಮಾನ್ಯರು ಒಡನಾಡಿಯ ಒಂದು ಬೆಂಬಲವಾಗಿ ನಿಂತುಕೊಂಡು ಹೋಗ್ತಾ ಇದೆ. ಯಾವಾಗಲೂ ಒಂದು ಆರ್ಥಿಕವಾದಂತಹ ಒಂದು ಮುಗ್ಗಟ್ಟಲ್ಲಿ ಸಂಸ್ಥೆ ಯಾವಾಗಲೂ ಇರುತ್ತೆ. ಯಾಕೆಂತಂದರೆ ಇಲ್ಲಿ ನಮ್ಮನ್ನು ನಂಬಿ ಸುಮಾರು 100 ಜನ ವ್ಯಕ್ತಿಗಳು ನಮ್ಮನ್ನು ದಿನ ಇರ್ತಾರೆ. ಅಂದರೆ ಅವರ ರಕ್ಷಣೆ, ಪೋಷಣೆ, ಆರೈಕೆ ಪ್ರತಿಯೊಂದು ನಡೆಯುತ್ತೆ. ಅವರ ವಿದ್ಯಾಭ್ಯಾಸ, ಅವರ ಆರೋಗ್ಯ ಎಲ್ಲವನ್ನೂ ನೋಡಬೇಕಾಗತ್ತೆ. ಅದಲ್ಲದೆ ಈ ಕಾರ್ಯಾಚರಣೆಗಳು ನಡೆಸುವಂಥದ್ದು, ಅದರ ಓಡಾಟಗಳು, ಅವು ಅದಲ್ಲದೆ ಕೇಸು ವಗೈರೆಗಳು ಎಲ್ಲವೂ ಇದ್ದಾವೆ. ಇವೆಲ್ಲವನ್ನು ನಡೆಸಲಿಕ್ಕೆ ಹಣಕಾಸು ಭಾಳ ಮುಖ್ಯ ಆಗುತ್ತೆ. ಸರ್, ಹೆಣ್ಮಕ್ಳನ್ನ ಇಲ್ಲಿ ಹೇಗೆ ಎಂಗೇಜ್ ಆಗಿಡ್ತೀರಾ ಅಂತ? ಅಂದರೆ ಒಂದಷ್ಟು ತರಬೇತಿ ಕೊಡೋದು, ಅವರ ಮುಂದಿನ ಕೆಲಸಕ್ಕೆ ಉಪಯೋಗ ಆಗುವಂಥ ತರಬೇತಿಗಳನ್ನು ಯಾವ ರೀತಿ? ಮುಖ್ಯವಾಗಿ ನೋಡಿ, ನಾವು ಅದೇ ಹೇಳಿದ್ನಲ್ಲ, ಇಂದ ಸೈಕಲಾಜಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಭಾಳಷ್ಟು ಪ್ರಯೋಗಶೀಲವಾದಂಥ ಕೆಲಸಗಳನ್ನ ಮಾಡುತ್ತಾ ಬಂದ್ವಿ. ಒಂದು ನಮ್ಗೆ ಮುಖ್ಯವಾಗಿ ನೀವೆಲ್ಲ ಭೂಗೋಳ ಅಂದ್ರೇನು, ಇದಂದ್ರೇನು, ನನಗೆ ಆಗಲಿ ನಿಮಗೆ ಆಗಲಿ ಪಾಠ್ಯದಲ್ಲಿ ಓದ್ತೀವಿ. ಜನಾಂಗ ಅಂದ್ರೇನು, ಧರ್ಮ ಅಂದ್ರೇನು, ಶೋಷಣೆ ಅಂದ್ರೇನು ಅಂತ ಓದ್ತೇವೆ. ಆದರೆ ನಾವು ಈ ಬೇರೆ ಬೇರೆ ಥರದ ಮಕ್ಕಳುಗಳು ನಮ್ಮೊಟ್ಟಿಗೆ ಬಂದಾಗ ಈ ಜಗತ್ತನ್ನು ನೋಡ್ಕೊಂಬಪ್ಪ ಅಂಥೇಳಿ ಸೈಕಲಿಂಗ್ ಕೊಡ್ತೀವಿ. 200-250 ಕಿಲೋಮೀಟ್ರು ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀವಿ. 250 ಕಿಲೋಮೀಟ್ರು ಸೈಕಲ್ ಓಡ್ಕೊಂಡು ಹೋಗಬೇಕು. 1000 ಕಿಲೋಮೀಟ್ರ್ ಹೋಗಿ ಬಂದಿದ್ದಾರೆ. 1000 ಕಿಲೋಮೀಟ್ರ್ ಹೋಗಿ ಬಂದಿದ್ದವ್ರೆ. ಆಗ ಒಂದು ಹಳ್ಳಿಲಿ ಉಳ್ಕೊಳ್ತಾರೆ. ಒಬ್ಬ ವ್ಯಕ್ತಿಯ ಮನೇಲೇ ಊಟ ಮಾಡಬಾರ್ದು. ಯಾವ ವ್ಯಕ್ತಿ ಬಾಪ ನಿನ್ಗೆ ಊಟ ಕೊಡ್ತೀನಿ, ನಿನ್ನ ನಾಟಕ ನೋಡಿದೆ, ನಿನ್ನ ಹಾಡು ನೋಡಿದೆ ಅಂತಂದಾಗ ಅವನ ಮನೆಗೆ ಊಟ ಮಾಡೋದ್ರೊಟ್ಟಿಗೆ ಆ ಮನೆಯ ಕೆಲಸ ಮಾಡಬೇಕು. ಆಗ ನಿನಗೆ ಲರ್ನಿಂಗ್ ಸಿಗುತ್ತೆ. ಇದು ನಿಜವಾದ ಗುರುಕುಲದ ರೀತಿಯಾಗಿ ಈ ಥರದ್ದು ಒಂದು ಪ್ರಯೋಗಶೀಲವಾದಂಥ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ವಿ. ಯಾವುದೇ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಯಾವುದೇ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಈ ಥರದ್ದೊಂದು ಮಾದರಿ ಇಲ್ಲ. 130 ಜನ ಡಿಗ್ರಿ ಮಾಡಿದಂಥವ್ರು, ಒಂದು 100 ಜನ 120 ಜನ ಮಕ್ಕಳನ್ನ ಮದುವೆ ಮಾಡಿದಂಥದ್ದು ಉದಾಹರಣೆಗಳಿಲ್ಲ. ಆದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರದ ಮಹತ್ವವನ್ನು ಕಲಿಸ್ತಾ ಬಂದ್ವಿ. ಶಿಕ್ಷಣಿಗನಿಗೆ ಎಂಗೇಜ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವನ್ನೆಲ್ಲ ನೋಡ್ಕೊಂಡು ಬಂದ ಮೇಲೆ ಶಿಕ್ಷಣ ಕಲಿಬೇಕು.
ನೋಡಿ ಕರ್ನಾಟಕದಲ್ಲಿ ಒಂದು 200 ಕಿಲೋಮೀಟರ್ಗೆ ಒಂದು ಭಾಷೆ ಶೈಲಿ ಚೇಂಜ್ ಆಗ್ತದೆ, ಊಟದ ವಿಚಾರ ಚೇಂಜ್ ಆಗುತ್ತೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವನಿಗೆ ಭೂಗೋಳ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಜನಾಂಗೀಯ ಭಾಷೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಮತ್ತು ಶೋಷಣೆ ಎಲ್ಲಿ ನಡೀತಿದೆ ಅಂತ ಮೂಲಭೂತವಾದಂಥದ್ದನ್ನ ಅರ್ಥ ಮಾಡ್ಕೊಳ್ತಾನೆ. ಹಾಗಾಗಿ ಜನರೊಟ್ಟಿಗೆ ನೀನು ಬಳಿ, ಜನತೆಯೊಡನೆ ಇರು ಅಂತ ಅನ್ನುವಂಥದ್ದು, ಜನತೆಯೇ ನಿನ್ನ ವಿಶ್ವವಿದ್ಯಾನಿಲಯ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ನಮ್ಮದು. ಒಂದು. ಎರಡನೇದು, ಕೆಲವರು ಬರ್ತಾರೆ, ಬೇರೆ ಬೇರೆ ಪ್ರಯತ್ನಗಳನ್ನ ಹಾಕಿದ್ವಿ, ಟೈಲರಿಂಗ್ ಹಾಕಿದ್ವಿ, ಮಡಕೆ ಮಾಡೋದ್ರಿಂದ ಆಡಿದ್ವಿ, ಇದೆಲ್ಲ ಅವೆಲ್ಲ ಫೇಲ್ಯೂರ್, ಅವೆಲ್ಲ ಬೋಗಸ್ ಕಾರ್ಯಕ್ರಮನೇ ಶುರುವಾಯಿತು. ಯಾಕೆ ಅಂತ ಹೇಳಿದರೆ ಡೈಲಿ ಹೊಟ್ಟೆ ತುಂಬಬೇಕು, ಡೈಲಿ ಹೊಟ್ಟೆ ತುಂಬಿಸುವಂಥ ಉದ್ಯೋಗ ಯಾವುದು ಈಗ ಆಧುನಿಕ ಪರಿಸ್ಥಿತಿಯಲ್ಲಿ ಅಂತ ನಾವು ಭಾವಿಸೋದಾದರೆ, ಈಗಿನ ಆಧುನಿಕ ಪರಿಸ್ಥಿತಿಯಲ್ಲಿ ಒಂದು ಬೇಕ್ರಿ ಉದ್ಯಮ. ಎಲ್ಲರೂ ಹೆಣ್ಣು ಮಕ್ಕಳು ಈಗ ಗಾರ್ಮೆಂಟ್ಸು ಅಲ್ಲಿಗೆ ಇಲ್ಲಿಗೆ ಬಂದುಬಿಡ್ತಾರೆ. ಹಳ್ಳಿಯಲ್ಲಿಯೂ ಕೂಡ ಬ್ರೆಡ್ ಬೇಕು. ಆ ಕಾರಣದಿಂದ ಬೇಕ್ರಿ ಉದ್ಯಮ ಚೆನ್ನಾಗಿ ಹೋಗುತ್ತೆ. ಬ್ರೆಡ್ಡು, ಪಪ್ಸು ಇವು. ಆ ಕಾರಣಕ್ಕಾಗಿ ಬೇಕ್ರಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಯಾರು ನಿರುದ್ಯೋಗಿಯೂ ಕೂಡ ಬೇಕ್ರಿ ಉದ್ಯಮವನ್ನು ಕಲಿಬೋದು. ಒಂದು. ಎರಡನೇದು, ಮೆಕ್ಯಾನಿಸಮ್, ತುಂಬ ವೆಹಿಕಲ್ಸ್ ಇದೆ, ಹಾಗಾಗಿ ಆಟೋಮೊಬೈಲ್ಸ್ದು ಬೈಕ್ ರಿಪೇರಿ, ಕಾರ್ ರಿಪೇರಿ, ಈ ಥರದ್ದೊಂದು ಮಾಡಿದ್ದೇವೆ. ಎರಡನೇ ಅಂಶ. ಮೂರನೇದು ಬ್ಯೂಟಿ ಪಾರ್ಲರ್. ಪ್ರತಿಯೊಬ್ಬರು ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ಗೂ ಎಲ್ಲವೂ ಕೂಡ ಟ್ರೈನಿಂಗ್ ಆಗಿ, ಪಕ್ಕಾ ಟ್ರೈನಿಂಗ್. ಪುಸ್ತಕದ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣ ಕೂಡ ಕೊಡ್ತಾ ಇದ್ದೀರಾ. ಬದುಕನ್ನ ಹೇಗೆ ರೂಪಿಸ್ಕೊಳ್ಬೇಕು ಆ ಒಂದು ಶಿಕ್ಷಣ ಕೂಡ ಕೊಡ್ತಾ ಇರುವಂಥದ್ದು. ಜೊತೆಗೆ ಆವಾಗಲೇ ಮಾತಾಡ್ತಿರೋ ಹಾಗೆ ಎಲ್ಲ ಹಬ್ಬಗಳ ಆಚರಣೆ ಕೂಡ ನಡೆಯುತ್ತೆ ಒಡನಾಡಿ ಸಂಸ್ಥೆಯಲ್ಲಿ. ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲಾ ಧರ್ಮದ ಹಬ್ಬಗಳನ್ನು ಕೂಡ ಎಲ್ಲರೂ ಸೇರಿ ಆಚರಣೆ ಮಾಡುವಂಥದ್ದು. ಅದರ ಬಗ್ಗೆ ಮುಖ್ಯವಾಗಿ ನಾವು ಯಾವುದೇ ದೇವರನ್ನು ನಾವು ಇಟ್ಟಿಲ್ಲ. ಮಕ್ಳಿಗೆ ದೇವ್ರು ಬೇಕು ಬೇಡ ಅನ್ನುವಂಥದ್ದು ಅವರೇ ನಿರ್ಧಾರ ಮಾಡ್ತಾರೆ. ಅವ್ರ ತಲೆ ದಿಂಬಿನಡಿಯಲ್ಲೋ ಮತ್ತೊಂದ್ರಲ್ಲಿ ಅಥವಾ ಹೆಂಗಸರು ಅವ್ರ ತಲೆ ದಿಂಬಡಿಯಲ್ಲೋ ಅವ್ರ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿ, ಅದರಲ್ಲಿ ನಮ್ಮ ಅಭ್ಯಂತರವೂ ಇಲ್ಲ, ಅವ್ರ ಅಭ್ಯಂತರವೂ ಇಲ್ಲ. ಆದರೆ ಎಲ್ಲೂ ಒಂದು ಫೋಟೋ ಅಂತ ಇಲ್ಲ, ಒಂದು ಇದು ಇಲ್ಲ. ಆದರೆ ಮುಸ್ಲಿಂ ಮಗು ಏನೋ ಕಳ್ಕೊಂಡೆ ಅಂತ ಭಾವಿಸ್ಬಾರ್ದು. ನನ್ನ ಜಾಗದಲ್ಲಿದ್ದಾಗ ಒಬ್ಬಳೇ ಇರಲಿ ಇಬ್ಬರೇ ಇರಲಿ, ಅವಳಿಗೆ ತುಂಬ ಸಂಭ್ರಮದಿಂದ ರಂಜಾನ್ ಮಾಡ್ತೀವಿ. ಅವರು ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ ಅವಳಿಬ್ಬರಿಗೆ ಅಲ್ವಾ ಹಬ್ಬ ಅಂತ ಅನ್ನೋ ರೀತಿ. ಆದರೆ ನಮ್ಮೇಲೆ ಬಂದರೆ ಒಡನಾಡಿಯಲ್ಲಿ ರಂಜಾನ್ ಅಂತ ಅಂದರೆ ನಮ್ಮೆಲ್ರಿಗೂ ಹಬ್ಬ. ಅದು ಅಂದರೆ ನಮ್ಮಲ್ಲಿ ಯಾವುದೇ ಧಾರ್ಮಿಕವಾದಂತಹ ಇವು ಆಚರಣೆಗಳು ಯಾವುದೂ ಇರೋದಿಲ್ಲ. ಒಂದು ಸಂಭ್ರಮ ಇರುತ್ತೆ, ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ ಇರುತ್ತೆ, ಒಂದು ಒಳ್ಳೆಯ ಊಟವನ್ನು ಸಹಭೋಜನ ಮಾಡುವಂಥದ್ದು ಮಾಡ್ತೇವೆ. ಮತ್ತು ಆ ಮಗುವಿಗೆ ಎಲ್ಲರೂ ಕೊಡುವಂಥ ಗೌರವ, ಆ ಒಂದು ಮಗುವಿಗೆ ಆ ಮಗುವಿನ ದಿನ ಅದನ್ನು ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು, ಅವರ ಹುಟ್ಟಿದಬ್ಬವನ್ನು ಆಚರಣೆ ಮಾಡುವಂಥದ್ದು. ಯಾರಿಗೆ ಹುಟ್ಟಿದ ದಿನಾಂಕ ಇಲ್ವೋ ಅವ್ರಿಗೂ ಒಂದು ಹುಟ್ಟಿದ ದಿನಾಂಕ ಇದೆ. ಒಬ್ಬರು ಒಂದು ಗಣರಾಜ್ಯೋತ್ಸವ ದಿವಸ ಹುಟ್ಟಿರ್ತಾರೆ, ಇಲ್ಲಾಂದರೆ ಗಾಂಧಿ ಜಯಂತಿ ದಿವಸ ಹುಟ್ಟಿರ್ತಾರೆ, ಇಲ್ಲ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಹುಟ್ಟಿರ್ತಾರೆ. ಯಾರಿಗಾದ್ರೂ ಒಂದು ದಿನಾಂಕ ಇದ್ದೇ ಇದೆ ಈ ಜಗತ್ತಲ್ಲಿ. ಅದನ್ನು ಕೆಲವರು ನಾವು ಪಡೆದಿರ್ತೀವಿ, ಇನ್ನೊಂದು ಕಡೆ ನಾವು ಕೊಡಬೇಕಾಗತ್ತೆ. ಈ ರೀತಿಯಾಗಿ ಮಕ್ಕಳು ನಮ್ಮಲ್ಲಿ ವೀಕ್ಷಕರಿಗೆ ಹೇಳೋದಾದರೆ, ನಮ್ಮ ಮಕ್ಕಳನ್ನ ಎಲ್ಲೂ ಅನುಕಂಪದಲ್ಲಿ ನೋಡಬೇಕಾದ ಅವಶ್ಯಕತೆಯೇ ಕಾಣಲ್ಲ. ನನಗನ್ಸೋದು ನಮ್ಮ ಮಕ್ಕಳಿಗಿರುವಂಥ ಅನುಕೂಲಗಳು ಭಾಳಷ್ಟು ಯಾವ ಫ್ಯಾಮಿಲಿಗಳಲ್ಲೂ ಕೊಡಲಿಕ್ಕೆ ಬರೋದಿಲ್ಲ. ಆ ಮಕ್ಕಳಿಗೆ ಡ್ಯಾನ್ಸ್ ಕಲಿಸ್ತಾ ಇರ್ತೀವಿ, ಮ್ಯೂಸಿಕ್ ಕಲಿಸ್ತಾ ಇರ್ತೀವಿ, ಯೋಗ ಶಿಕ್ಷಣ ಕೊಡ್ತಾ ಇರ್ತೀವಿ, ಧ್ಯಾನಕ್ಕೆ ಕಲಿಸ್ತಾ ಇರ್ತೀವಿ, ರಂಗ ಶಿಕ್ಷಣ ಕೊಡ್ತಾ ಇರ್ತೀವಿ, ಕಥೆಗಳನ್ನ ಹೇಳಿಸ್ತಾ ಇರ್ತೀವಿ, ಇನ್ನು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಎಷ್ಟು ಮನೆಗಳಲ್ಲಿ ಇವೆಲ್ಲ ಒಟ್ಟಿಗೆ. ಕರಾಟೆ ನಮ್ಮಲ್ಲಿ ಎಷ್ಟೋ ಜನ ಬ್ಲ್ಯಾಕ್ ಬೆಲ್ಟ್ಸ್ ತಂದಿದ್ದಾರೆ. ಸೊ ಕರಾಟೆ ಮತ್ತು ಯೋಗ, ಮೆಡಿಟೇಷನ್ ಇವೆಲ್ಲ ಇಂಟಿಗ್ರಲ್ ಪಾರ್ಟ್ ಆಗೋಗಿದೆ ನಮ್ಮಲ್ಲಿ. ಸೈಕ್ಲಿಂಗ್ ಹೋಗ್ತಾರೆ. ಹೀಗೆ ಎಜುಕೇಷನ್ ಅಂತೂ ನಾವು ಒಂದು ಒಳ್ಳೆಯ ಒಂದು ವ್ಯವಸ್ಥೆಗೆ ತಂದುಬಿಟ್ಟಿದ್ದೀವಿ. ಎಜುಕೇಷನ್ನೇ ನಾವು ನಂಬ್ಕೊಂಡಿದ್ದೀವಿ. ಆ ರೀತಿಯಾಗಿ ಬೆಳಗ್ಗೆ 5:30 ಎದ್ದರೆ ನಮ್ಮ ಮಕ್ಕಳು ರಾತ್ರಿ 10 ಗಂಟೆ ತನಕನೂ ಆಕ್ಯುಪೈ ಆಗಿರ್ತಾರೆ. ಇದು ನಮ್ಮಲ್ಲಿ ಎಲ್ಲವೂ ಒಳ್ಳೆಯ ಪಾಸಿಟಿವ್ ಆದಂಥ ವಿಚಾರಗಳನ್ನೇ ಮಾತಾಡ್ತಾ ಇರೋದ್ರಿಂದ, ಮತ್ತು ಪಾಸಿಟಿವ್ ಆದಂತಹ ವ್ಯಕ್ತಿಗಳೇ ಬಂದು ಅವರನ್ನು ಮಾತಾಡಿಸ್ತಾ ಇರೋದ್ರಿಂದ ಮಗುವಿನ ಒಂದು ಋಣಾತ್ಮಕ ಭಾವನೆಗಳೆಲ್ಲ ಹೊರಟೋಗಿ ದೇಶದಲ್ಲಿ, ಸಮಾಜದಲ್ಲಿ ಒಳ್ಳೆಯವರು ಇದ್ದಾರಪ್ಪ ಅಂತ ಹೇಳುವಂಥದ್ದು ಬರುತ್ತೆ. ಅದನ್ನ ಮೂಡಿಸುವಂಥ ಕೆಲಸಗಳನ್ನ ಒಡನಾಡಿ ಮಾಡುತ್ತೆ. ಒಡನಾಡಿ ಸಂಸ್ಥೆ ಅಂತ ಬಂದಾಗ ಇನ್ನೊಂದು ಖುಷಿಯಾಗೋ ವಿಚಾರ ಅಂದರೆ, ಅಲ್ಲಿನ ಮಕ್ಕಳ ಮನಸ್ಥಿತಿಯನ್ನು ಬದಲಿಸಿ
ಅವರು ಕೂಡ ಸಮಾಜದಲ್ಲಿ ಮಾಮೂಲಿಯಂತೆ ಬದುಕೋದಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀರಾ ನಿಮ್ಮ ಸಂಸ್ಥೆಯವರು. ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಮದುವೆಯಾಗಿ ಹೊಸ ಜೀವನ ಕಟ್ಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ, ಸುಮಾರು 104 ಜನ ಮಕ್ಕಳು ನಮ್ಮಲ್ಲೇ ಬೆಳೆದಂಥವರು. ಅವರು ಮದುವೆಯಾಗಿ ಒಂದು ಮುಖ್ಯವಾಹಿನಿಯ ಸಂಸಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಸಂಸಾರ ನಡೆಸ್ತಾ ಇದ್ದಾರೆ, ಮಕ್ಕಳಾಗಿದ್ದಾರೆ. ನಮಗೂ ಎಷ್ಟೋ ಜನ ಮೊಮ್ಮಕ್ಕಳಾದಂಥ ಒಂದು ಭಾವನೆ ಇದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬದುಕ್ತಾ ಇದ್ದಾರೆ. ಯಾರೂ ಕೂಡ ಆ ಒಂದು ಕೌಟುಂಬಿಕ ಚೌಕಟ್ಟು ಇದೆಯಲ್ಲ ಜೀವನದಲ್ಲಿ ಒಂದು ಚೂರು ಚ್ಯುತಿ ತಂದುಕೊಂಡವರು ಯಾರೂ ಕಾಣ್ತಾ ಇಲ್ಲ. ಅಷ್ಟೊಂದು ಚೆನ್ನಾಗಿ ಜೀವನಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ನಾವು ಏನು ಕೊಡ್ತಾ ಇದ್ದೀವಿ ಅಂತ ಹೇಳೋದ್ರ ಮೇಲೆ ನಿರ್ಣಯ ಆಗ್ತಾ ಹೋಗುತ್ತೆ. ನಾವು ಹೇಗೆ ಅವ್ರನ್ನ ಬೆಳೆಸ್ತಾ ಇದ್ದೀವಿ, ನಾವು ಅವ್ರಿಗೆ ಎಷ್ಟೊಂದು ಸಹಿಷ್ಣುತೆಯನ್ನು ಕೊಟ್ಟಿರ್ತೀವಿ, ಹೇಗೆ ಒಂದು ಸಂಸಾರವನ್ನು ಕಟ್ಕೊಳ್ಬೇಕು ಅಂತ. ಕಳ್ಕೊಂಡವ್ರಿಗೆ ಇವೆಲ್ಲ ಗೊತ್ತಾಗುವಂಥದ್ದು. ಎಲ್ಲ ಕಳ್ಕೊಂಡೋಗಿರ್ತಾರಲ್ಲ ಅವರಿಗೆ ಏನೋ ಒಂದು ಸಿಕ್ಕಿದಾಗ ಒಂದು ರೇ ಆಫ್ ಹೋಪ್ ಅಂತೀವಲ್ಲ, ಒಂದು ಸಣ್ಣ ಒಂದು ಗರಿಕೆ ಮುಳುಗೋಗೋಳಿಗೆ ಸಿಕ್ಕಿದಾಗ ಅದನ್ನ ಇಟ್ಕೊಂಡಾಗ ಅದರ ಒಂದು ಪ್ರೀಷಿಯಸ್ನೆಸ್ ಅರ್ಥ ಆಗುತ್ತೆ. ಅದನ್ನ ಕಳ್ಕೊಳ್ಳಲ್ಲ ಆಕೆ. ಹಾಗೆ ಭಾಳಷ್ಟು ಜನ ಒಳ್ಳೆ ಅದ್ಭುತವಾಗಿ ಜೀವನಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೊಡುವಂಥ ಒಂದು ಮಟ್ಟಕ್ಕೆ ಅವ್ರು ಬಂದಿದ್ದಾರೆ. ಮೊದಲು ಅವ್ರು ಈಗಿದ್ದ ಕೈ ಈಗ ಕೊಡ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಬರ್ತಾರೆ. ಅದು ನೋಡಿದಾಗ ನಮಗೂ ಒಂದು ರೀತಿಯಾದ ಸಾರ್ಥಕತೆ ಎಲ್ಲೋ ಒಂದು ಕಡೆ. ಮೈಸೂರು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಒಡನಾಡಿ ಸಂಸ್ಥೆಯ ಪರಿಚಯ ಇದೆ ಅಂದರೆ ನಿಜವಾಗ್ಲೂ ಚಿಕ್ಕ ವಿಷಯ ಅಲ್ಲ. ಸೊ ಇಲ್ಲಿ ಬಂದು ನೋಡಿರೋ ಅಂಥವ್ರು, ಇಲ್ಲಿ ನಿಮ್ಮ ಕೆಲಸಗಳನ್ನು ನೋಡಿರೋ ಅಂಥವ್ರು ಅಲ್ಲಿ ಹೋಗಿ ಒಡನಾಡಿ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ನಾನು ಇಂಥದ್ದೊಂದು ಕೆಲಸ ಮಾಡಬೇಕು ಅಂತ ಪ್ರೇರೇಪಿತರಾಗ್ತಾರೆ. ಸೊ ಆ ಬಗ್ಗೆ ಹೇಳೋದಾದ್ರೆ ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದೆ, ಸುಮಾರು ದೇಶಗಳಲ್ಲಿ ಒಡನಾಡಿ ಇದೆ. ಒಡನಾಡಿ ಹೆಸರಲ್ಲಿ ಕನ್ನಡ ವರ್ಡ್ ಇದು ಒಡನಾಡಿ. ಒಡನಾಡಿ UK, ಒಡನಾಡಿ NL, ಒಡನಾಡಿ US, ಒಡನಾಡಿ ಇಟಲಿ, ಒಡನಾಡಿ ಫ್ರಾನ್ಸ್, ಈ ಥರ ಬೇರೆ ಬೇರೆ ದೇಶಗಳಲ್ಲಿ ಸಂಸ್ಥೆಯನ್ನು ಒಡನಾಡಿ ಹೆಸರಲ್ಲಿ ಕಟ್ಕೊಂಡಿದ್ದಾರೆ. ಯಾಕೆ ಒಡನಾಡಿ ಹೆಸರಲ್ಲೇ ಕಟ್ಕೊಂಡಿದ್ದಾರೆ ಅಂದರೆ ವಾಲಂಟಿಯರಾಗಿ ಬಂದಂತಹ ಆ ದೇಶದ ಜನರು ನನ್ನಿಂದ ಕಲಿಬೇಕು, ಒಡನಾಡಿಯಿಂದ ಕಲಿಬೇಕು ಈ ಸಮಾಜದ ವಿಚಾರಗಳನ್ನ ಅಂತ ಹೇಳಿ ಕಲೀಲಿಕ್ಕೆ ಬಂದಂಥವರು ಅಲ್ಲೋಗಿ ಈ ಥರದೊಂದು ಸಂಸ್ಥೆ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಆ ಸಂಸ್ಥೆಗೆ ನಮಗಿಂತಲೂ ಹೆಚ್ಚಿನ ಸ್ಥಾನಮಾನಗಳಿವೆ. ಈಗ ಒಡನಾಡಿ NLಲ್ಲಿ ಅಲ್ಲಿಯ ಪಾರ್ಲಿಮೆಂಟ್ ಸದಸ್ಯರು, UK ನಮ್ಮ ದೇಶದ ವೀರೇಂದ್ರ ಶರ್ಮಾ MP ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ, ಅವರು ಕೂಡ ಅದರ ಸಿಂಪತೈಸರು ಒಡನಾಡಿ UKದು. ಹಾಗೆ ಒಬಾಮಾ ಸಿಸ್ಟರ್ ಅಮೆರಿಕದ US ಸಿಂಪತೈಸರ್. ಈ ಥರ ಆಮೇಲೆ ಕ್ರಿಸ್ಟಿನಾ ಲೋಬೋ ಅಂತ ಹೇಳಿ ಅವರು ಅಮೆರಿಕದ ಸ್ಪೀಚ್ ಅನಲಿಸ್ಟ್, ಒಬಾಮಾಗಾಗಿದ್ದವರು ಏಷ್ಯನ್ ಸ್ಪೀಚ್ ಅನಲಿಸ್ಟ್ ಆಗಿದ್ದರು. ಅವರು ಕಲ್ಚರಲ್ ಸ್ಪೀಚ್ ಅನಲಿಸ್ಟ್ ಆಗಿದ್ದರು. ಅವರು ಒಡನಾಡಿ ಫೌಂಡರು. ಈ ಥರ ಪ್ರತಿ ದೇಶದಲ್ಲಿಯೂ ಕೂಡ ಒಡನಾಡಿ ಮಾಡಿದ ಪ್ರಯತ್ನ ಮತ್ತು ಅಂತಃಕರಣದ ಪ್ರಯತ್ನವನ್ನು ನಾವ್ಯಾಕೆ ಅನುಕರಣೀಯವಾಗಿ ಮಾಡಬಾರ್ದು ಅಂತೇಳಿ ಅಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಮೂಲಭೂತವಾಗಿ ಅದೊಂದು ಸಂತೋಷ ತರುವಂಥ ವಿಚಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಕರುಣೆಯನ್ನು ಅಡ್ರೆಸ್ ಮಾಡುವಂಥದ್ದು, ಸಫರಿಂಗನ್ನು ಅಡ್ರೆಸ್ ಮಾಡುವಂಥದ್ದು ಮಾಡ್ತಿದ್ದಾರೆ. ನಿಮ್ಮ ಈ ಒಳ್ಳೆಯ ಕೆಲಸಗಳು ಎಷ್ಟರ ಮಟ್ಟಿಗೆ ಎಲ್ಲಿವರೆಗೆ ರೀಚ್ ಆಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತಂದರೆ, ನಿಮ್ಮಿಬ್ಬರನ್ನ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಕರೆಸಿ ಅಲ್ಲಿ ಗೌರವಿಸೋದು ಅನ್ನೋದು ಬಹಳ ದೊಡ್ಡ ವಿಚಾರ. ಸೊ ಅದು ನಿಜವಾಗ್ಲೂ ದೊಡ್ಡ ವಿಚಾರ ಅಂತ ಜನ ಎಲ್ಲ ಹೇಳ್ತಾರೆ. ಆದರೆ ಖಂಡಿತವಾಗ್ಲೂ ನಮಗೆ ಬ್ರಿಟಿಷ್ ಪಾರ್ಲಿಮೆಂಟ್ ಒಳಗಡೆ ಕಾಲಿಡಬೇಕಾದ್ರೆ ಹಲೀಮಾ ನೆನಪಾಗ್ತಾಳೆ. ನನಗಂತೂ ಹಾಗೆ ಅನಿಸ್ತು. ಯಾಕೆಂತಂದರೆ ಹಲೀಮಾ ನಮಗೆ ಯೂನಿವರ್ಸಿಟಿ, ಹಲೀಮಾ ನಮಗೆ ತೋರಿಸಿದಂಥ ದಾರಿಯಲ್ಲಿ ಎಲ್ಲವೂ ಬಂದಿದೆ. ಅದರಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಕೂಡ ಬಂದಿದೆ. ಅಲ್ಲಿ ಹೋದ ತಕ್ಷಣ ನಮಗೇನು ದೊಡ್ಡ ಕಿರೀಟ ಅಂತ ಏನೂ ಇಲ್ಲ. ಅಲ್ಲಿಗೆ ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದು ಹಲೀಮನ ಒಂದು ಕತೆ, ಹಲೀಮನ ಒಂದು ವ್ಯತೆ, ಹಲೀಮನ ಕಣ್ಣೀರು. ಸೊ ಈ ಹೆಣ್ಣುಮಕ್ಕಳ ಕಣ್ಣೀರು ನಮಗೆ ತಂದುಕೊಡುವಂಥ ಪುರಸ್ಕಾರಗಳು ಅಂಥ ಸಂತೋಷವನ್ನು ನನಗೆ ಕೊಡಲ್ಲ. ಅದರಲ್ಲಿ ನನ್ನದೇನಿದೆ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಎಲ್ಲವೂ ಒಂದು ದುಃಖದ ಅನುಸಂಧಾನದ ಮೂಲಕನೇ ನಮಗೆ ಬಂದಿರುವಂಥದ್ದು. ದುಃಖವನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ನಮಗೆ ರಾಷ್ಟ್ರೀಯ ಪುರಸ್ಕಾರ ಬಂದಾಗ, ಅಂತಾರಾಷ್ಟ್ರೀಯ ಪುರಸ್ಕಾರ ಬಂದಾಗ, ಅಮೇರಿಕದಲ್ಲೂ ಒಂದು ತಿಂಗಳು ನಮ್ಮನ್ನ ಕರೆಸ್ಕೊಂಡಿದ್ದು ಅಂತ ಹೇಳಿದ್ನಲ್ಲ, ಅವೆಲ್ಲ ಹೋದಾಗ ನಮಗೇನು ಪ್ರಯಾಣ ಅಂತ ಅನಿಸಲ್ಲ. ಅಥವಾ ಅವಾಗೆಲ್ಲ ನೆನಪಾಗೋದು ನನ್ನ ತಂದೆ ನನಗೆ ನೆನಪಾಗೋದಿಲ್ಲ.
ನಮ್ಮ ಬಂಧು ಬಳಗ ನೆನಪಾಗೋದಿಲ್ಲ. ನನಗೆ ನೆನಪಾಗೋದು ನಾನು ರಕ್ಷಣೆ ಮಾಡಿದಂಥ ಹೆಣ್ಣು ಮಕ್ಕಳ ಮತ್ತು ಅವರು ಸುರಿಸಿರುವ ಕಣ್ಣೀರುಗಳು. ಅದರ ನಿಮಿತ್ತ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಅನ್ನಿಸ್ತದೆ. ಬಿಟ್ಟರೆ ನಾನು ಪ್ರಾಮಾಣಿಕವಾಗಿ ಹೇಳೋದಾದರೆ ಅದೇನು ತುಂಬ ದೊಡ್ಡ ಗರಿಮೆ, ಹಿರಿಮೆ, ಕಿರೀಟ ಅಂತ ಯಾವತ್ತೂ ಅನಿಸಿಲ್ಲ. ಬಹುಶಃ ನಮ್ಗೆ ಅದು ಒಂದು ಪ್ಲಸ್ ಪಾಯಿಂಟೇ. ನಾವು ಯಾವ ಗರಿಮೆಯನ್ನು ಕನ್ಸಿಡ್ರ್ ಮಾಡಲ್ಲ. ಯಾವ ನಮ್ಮ ಬಗ್ಗೆ ಕೊಂಕುಗಳು ಮಾತಾಡಿದ್ರೂ ನಾವು ಅದನ್ನ ಕನ್ಸಿಡ್ರ್ ಮಾಡಲ್ಲ. ನಾವು ಏನಿದೆ ಯಥಾವತ್ತಾಗಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದೆ. ಆದರೆ ಒಂದು ಮಾತು ಸತ್ಯ, ಮಾನವೀಯ ಧರ್ಮ ಏನಿದೆ, ಮಾನವೀಯ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದರೆ ನಮ್ಮನ್ನು ಜನ ಸ್ವೀಕಾರ ಮಾಡ್ತಾರೆ ಅಂತ ಹೇಳುವಂಥದ್ದು, ಇವತ್ತಲ್ಲ ನಾಳೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳೋದಕ್ಕೆ ಇವೆಲ್ಲವೂ ಕೂಡ ಮೈಲಿಗಲ್ಲುಗಳಾಗ್ತವೆ. ಎಲ್ಲ ಜನಗಳು, ನಮ್ಮ ಹಳ್ಳಿಯೂ ಬದಲಾವಣೆಯಾಗಿದೆ, ನಮ್ಮ ಊಟಗಳಲ್ಲಿ ಬದಲಾವಣೆಯಾಗಿದೆ. ನಾನು ಹೌಸ್ ಆಫ್ ಲಾರ್ಡ್ಸ್ ತನಕ ಹೋಗಬೇಕಾಗಿಲ್ಲ. ನಮ್ಮ ಜನ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ, ನಮ್ಮ ಬಗ್ಗೆ ಗೌರವದಿಂದ ಮಾತಾಡ್ತಾರೆ, ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ನಮ್ಮ ಮೈಸೂರಿನ ಜನ, ಮೈಸೂರಿನ ಪತ್ರಕರ್ತರು ನಿಂತಿದ್ದಾರೆ. ಯಾವ ಸಂಸ್ಥೆಗೂ ಒಂದು ಪತ್ರಕರ್ತರ ಸಂಘ ಒಂದು ಪತ್ರಹಾರ ಅಂತ ಒಂದು ಕಾರ್ಯಕ್ರಮ ಮಾಡಿ ಬೆಂಬಲಿಸಿದ್ದಿಲ್ಲ. ಯಾವ ಪತ್ರಕರ್ತರು ಕೂಡ ಆ ಥರದ ಒಂದು ಕಾರ್ಯಕ್ರಮ ಮಾಡಿದ್ದಿಲ್ಲ. ಅಂಥ ಒಂದು ಹಿರಿಮೆ ಒಡನಾಡಿ ಸಂಸ್ಥೆಗಿದೆ. ನಮಗೆ ಯಾವಾಗ ಹಣಕಾಸಿನ ಒಂದು ನೀಡಿತ್ತು, ಆವಾಗ ಸುಮಾರು 14,000 ರೂಪಾಯಿ ತಮ್ಮ ಕುಟುಂಬದ ಹಣದಲ್ಲಿ ಕಲೆಕ್ಟ್ ಮಾಡಿ ಪತ್ರಕರ್ತರು ಕೊಟ್ಟಿದ್ದಿದೆ. ಅದು ಸಾಧಾರಣವಾಗಿ ಕೆಲಸ ಅಲ್ಲ. ಅದನ್ನೆಲ್ಲ ನಾವು ನೆನೆಸ್ಕೋತೀವಿ. ಅದೇ ರೀತಿ ಒಬ್ಬರು ರಾಜಶೇಖರ ಕೋಟಿಯವರು, ಅದು ಪ್ರಧಾನ ಸಂಪಾದಕರಾಗಿದ್ದವರು, ನಮ್ಮ ಬೆನ್ನಿಗೆ ಅಂಟ್ಕೊಂಡು ನಿಂತ್ಕೊಳ್ತಾರೆ. ತೀರು ಹೋಗೋ ತನಕನೂ ನಮ್ಮ ಜೊತೆಯಲ್ಲಿ ಇದ್ದಂಥವರು. ಅದೆಲ್ಲ ಹೌಸ್ ಆಫ್ ಲಾರ್ಡ್ಸ್ಗಿಂತನೂ 100 ಪಟ್ಟು ದೊಡ್ಡ ಒಂದು ವಿಚಾರಗಳು ನಮಗೆ. ಅಂಥವ್ರು ಪ್ರೊಫೆಸರ್ ರಾಮದಾಸ್ರಂಥವ್ರು, SL ಭೈರಪ್ಪರಂಥವ್ರು, ದೇವನೂರು ಮಹಾದೇವ್ರಂಥವ್ರು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಬೀದಿಗಿಳಿತಾರೆ ದೇವನೂರು ಮಹಾದೇವರು ನಮ್ಮ ಪರವಾಗಿ. 1,10,000 ರೂಪಾಯಿ ಕಲೆಕ್ಟ್ ಮಾಡಿ ನಮಗೆ ತಂದು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಎಲ್ಲ ಪುರಸ್ಕಾರಗಳಿಗಿಂತನೂ ಮಿಗಿಲಾದಂಥದ್ದು. ಮತ್ತು ಮಾನವ ಸಂಬಂಧಗಳನ್ನ ನಮಗೆ ಮತ್ತೆ ಪುನರ್ನಿರ್ಮಾಣ ಮಾಡಿಕೊಟ್ಟಂಥ ಘಟನೆಗಳಿವು. ಮತ್ತು ನೈತಿಕ ಸ್ಥೈರ್ಯ ಕಳೆದು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಹೆಚ್ಚು ಮಾಡಿದಂತಹ ಘಟನೆಗಳಿವು. ನೀವು ಬಿಡಬೇಡಿ, ಕೆಲಸ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದಂಥ ಜನಗಳಿರು. ಸೊ ಇವೆಲ್ಲವೂ ಕೂಡ ದೊಡ್ಡ ಏನು ಅಂದ್ಕೊಂಡಿದ್ದೀವಿ ನಾವು, ಏನು ಪ್ರಶಸ್ತಿಗಳು, ಪುರಸ್ಕಾರಗಳು ಅಂತ ಅಂತೀವಲ್ಲ, ಭ್ರಮೆಗಳು. ಅದ್ರ ಬದಲಾಗಿ ಇವು ನನಗೆ ಭಾಳ ಮುಖ್ಯ ಅಂತ ಅನಿಸುತ್ತೆ. ಸರ್, ಇನ್ನು ಜನರಲ್ ಆಗಿ ಮಾತಾಡೋದಾದರೆ, ಸಮಾಜದಲ್ಲಿ ಈಗಲೂ ಸಾಕಷ್ಟು ವಿಚಾರಗಳ ಅಸ್ತಿತ್ವದಲ್ಲಿದೆ. ಅಂದರೆ ಬಾಲಕಾರ್ಮಿಕ ಪದ್ಧತಿ, ಜೀತ ಪದ್ಧತಿಯೂ ಇವತ್ತಿಗೂ ಅಸ್ತಿತ್ವದಲ್ಲಿರುವಂಥದ್ದು, ವೇಶ್ಯಾವಾಟಿಕೆಯೂ ಇವತ್ತಿಗೂ ಅಸ್ತಿತ್ವದಲ್ಲಿರುವಂಥದ್ದು. ಹೆಣ್ಣು ಮಕ್ಕಳು ಯಾವ ಕಾರಣಗಳಿಗೆ ಇದರಲ್ಲಿ ಸಿಕ್ಕಾಕೊಳ್ತಾರೆ ಅಂತ ನಿಮಗನ್ಸುತ್ತೆ? ಮುಖ್ಯವಾಗಿ ಈ ಕಾರಣ ಹೇಳ್ಬೋದು. ಏನಂದರೆ ಘನತೆ ಮತ್ತು ಅಂತಃಕರಣ ಇಲ್ಲದಿರೋ ಸರ್ಕಾರಗಳನ್ನ ನಾವು ರಚಿಸಿರೋದ್ರಿಂದ ಈ ಮಕ್ಕಳೆಲ್ಲ ಈ ಥರಕ್ಕೆ ಸಿಗಾಕೊಳ್ಳಲಿಕ್ಕೆ ಸಾಧ್ಯ. ಮಾನವೀಯತೆ ಇಲ್ಲದೆ ಇರೋ ಸರ್ಕಾರ. ಅಲ್ಲೊಬ್ಳು ಹೆಣ್ಮಕ್ಳು ಬೀದಿಲಿದ್ದಾಳೆ, ಅಲ್ಲಿ ಯಾವುದೋ ಹೆಣ್ಮಗಳನ್ನ ಕೂಡಿಡ್ತಾರೆ, ಅಲ್ಲಿ ಯಾವುದೋ ಜೀತಗಾರ ಮಗು ಇದೆ, ಇಲ್ಲಿಯೂ ಆ ಅನ್ಟಚಬಿಲಿಟಿ ಇನ್ನೂ ಪ್ರಾಕ್ಟೀಸ್ ಇದೆ, ನೀರು ಕುಡಿಲಿಕ್ಕೆ ಬಿಡಲ್ಲ. ಇದೆಲ್ಲವನ್ನು ನೋಡಿದರೆ ಈ ಸರ್ಕಾರಗಳು ಜೀವಂತವಾಗಿದೆ ಅಂತ ಅನಿಸಲ್ಲ. ಯಾಕೆ ಅಂತ ಹೇಳಿದರೆ, ಎಲ್ಲಿ ಮೃದುತ್ವ ತೋರಿಸ್ಬೇಕಿತ್ತು, ಎಲ್ಲೂ ಭಾವನೆಗಳನ್ನು ತೋರಿಸ್ಬೇಕಿತ್ತು, ಎಲ್ಲಿ ಕಠೋರವಾಗಿ ವರ್ತಿಸಬೇಕಿತ್ತು, ಎಲ್ಲಿ ಕೋಮು ಸೌಹಾರ್ದತೆಯನ್ನು ಎತ್ತಿಡಿಬೇಕಾಗಿತ್ತು, ಆ ಪ್ರಯತ್ನಗಳು ಘನತೆ ವ್ಯಕ್ತ ನಾವು ಓಟ್ ಹಾಕಿದ ಸರ್ಕಾರಗಳು ಮುನ್ನಡೆಸ್ತಾ ಇಲ್ಲ. ಅದು ತುಂಬ ನೋವಿನ ವಿಚಾರ. ಈ ಕಾರಣದಿಂದಲೇ ಇಲ್ಲಿ ಶೋಷಣೆಯ ಹಂತಗಳು ಜಾಸ್ತಿ ಆಗಿದೆ. ಈ ಕಾರಣಗಳಿಂದಲೇ ನಾವು ಈ ಜನರನ್ನ ಫಾಲೋವರ್ಸ್ ಆಗಿರೋದ್ರಿಂದ ಅವಮಾನವಾದ ಪರಿಸ್ಥಿತಿಯಲ್ಲಿ ಕೂತ್ಕೋಬೇಕಾಗಿದೆ. ಯಾವುದೇ ಕಲ್ಯಾಣ ರಾಷ್ಟ್ರಕ್ಕೆ ಒಂದು ಶೋಭೆ ಅಂತಾರಲ್ಲ, ನಮ್ಮ ಹುಟ್ಟು ಬಾಂಧವರು ಮುಸ್ಲಿಮ್ರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಅಥವಾ ಹಿಂದೂಗಳಾಗಿರ್ಬೋದು, ಆದರೆ ಅವರೊಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ನಿಲ್ತಾರೆ, ಅವಮಾನದ ಪರಿಸ್ಥಿತಿಯಲ್ಲಿ ನಿಲ್ತಾ ಇದ್ದಾರೆ ಅಂತಂದಾಗ ನಾವು ನಾಗರಿಕರು, ಸಭ್ಯಸ್ಥರು
ಬಾಯಿಗೆ ಜಿಪ್ಪು ಹೊಲ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇದೆಯಲ್ಲ, ಅದು ಮಾಡಬಾರ್ದು. ಆ ಕಾರಣದಿಂದ ಶೋಷಣೆ ಇದೆ. ಸಭ್ಯಸ್ಥರು ಜಿಪ್ ಹಾಕೊಳ್ಳೋದ್ರಿಂದ ಅಂಥ ಸತಮೂರ್ಖರು ಜಿಪ್ಪನ್ನ ವಾಪಸ್ ಓಪನ್ ಮಾಡಿ ಶಕ್ತಿಯುತವಾದ ಬಾಯಿ ತೆಗಿಬೇಕಾಗಿದೆ. ಈ ದೇಶಕ್ಕೆ ಸಭ್ಯಸ್ಥರ ಮೌನ ಇದೆಯಲ್ಲ, ಅದು ಇಷ್ಟು ಶೋಷಣೆ ಆಗಲಿಕ್ಕೆ ಸಾಧ್ಯ ಆಗಿರೋದು. ಮತ್ತು ಇದನ್ನೆಲ್ಲ ನೋಡಿಕೊಂಡು ನಮ್ಮ ಘನ ಸರ್ಕಾರ ಆಳ್ವಿಕೆ ನಡೆಸ್ತಿದೆಯಲ್ಲ, ಒಂದೇ ಸರ್ಕಾರ ಅಥವಾ ಇಂಥ ಪಾರ್ಟಿ ಅಂತ ಹೇಳ್ತಿಲ್ಲ, ಎಲ್ಲರ ವಿಚಾರವನ್ನು ಹೇಳ್ತಿದ್ದೇನೆ, ಎಲ್ಲ ಪಾರ್ಟಿಯ ವಿಚಾರವನ್ನು ಹೇಳ್ತಿದ್ದೇನೆ. ಆದರೆ ಅದನ್ನು ಸಹಿಸುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಮಾಡಬಾರ್ದು. ಪ್ರೊಟೆಕ್ಷನ್ ಹೇಳ್ತಾ ಇರೋದು ಯಾವ್ಯಾವ ರೀತಿಯಾದಂಥ ನಮ್ಮ ಹೆಣ್ಣುಮಕ್ಳು ಯಾವ್ಯಾವ ಥರದ ಒಂದು ಶೋಷಣೆಗೊಳಗಾಗ್ತಾ ಇದ್ದಾರೆ ಅಂತ. ಅಂದ್ರೆ ಯಾವ ಕಾರಣಕ್ಕೆ ಈ ಇದೇ ತರ ಕಾರಣ, ಆಗುತ್ತೆ? ಸರ್ಕಾರಿ ಕಾರಣಗಳೇ ಇದೇ ಕಾರಣ. ಯಾಕೆಂದ್ರೆ ಬೇಸಿಕಲ್ ಆಗಿ ಸರ್ಕಾರಕ್ಕೆ ಒಂದು ಕಲ್ಯಾಣ ರಾಷ್ಟ್ರದ ಗುಣ ಇರಬೇಕು. ಕಲ್ಯಾಣ ರಾಷ್ಟ್ರದ ಗುಣ ಅಂತ ಹೇಳಿದ್ರೆ ಸರ್ವರ ಸರ್ವೋದಯ. ಸರ್ವರ ಸರ್ವೋದಯ ಅಂದರೆ ಏನರ್ಥ? ಸರ್ವರೂ ಉದಯವಾಗುವಂಥದ್ದು, ಪ್ರತಿಯೊಬ್ಬರಲ್ಲಿಯೂ ಡೆವಲಪ್ಮೆಂಟ್ ಕಾಣುವಂಥದ್ದು. ಆ ಅಂಶಗಳು ಕಾಣುವಂಥ ಒಂದು ಪ್ರಕ್ರಿಯೆ ಎಲ್ಲೋ ಫೇಲ್ಯೂರ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಆದಾಗ ಮಾತ್ರ ಈ ಶೋಷಣೆ ಅನ್ನುವಂಥದ್ದು ಕಾಣ್ಮರೆ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮವರು ಅಂತ ಹೇಳಿದ್ರೆ ಸಾಮಾನ್ಯ ಜನರು ಎಜುಕೇಟ್ ಆಗಬೇಕು ಈ ವಿಚಾರದಲ್ಲಿ. ಅಂದರೆ ಸರ್, ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಾದರೆ, ಸಮಾಜದಲ್ಲಿ ಇಂಥ ಪದ್ಧತಿಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕು ಅನ್ನೋದಾದರೆ, ಕಾನೂನು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾತ್ರ ಎಷ್ಟರ ಮಟ್ಟಿಗಿರಬೇಕು? ಯಾವ ಥರದ ಕೆಲಸ ಆಗಬೇಕು? ಇಲ್ಲಿ ಕಾನೂನು ಮತ್ತು ಪೊಲೀಸ್ನವರ ಪಾತ್ರ ಭಾಳ ಕಡಿಮೆ ಆಗಬೇಕು. ಓಕೆ, ಕಡಿಮೆ ಆಗಬೇಕು ಅಂತೀರಾ? ಭಾಳ ಕಡಿಮೆ ಆಗಬೇಕು. ಯಾಕೆ ಅಂತಂದರೆ ಅವ್ರ ಪಾತ್ರವೇ ಇರ್ಕೂಡ್ದು ಅಂತ ನಾನು ಹೇಳ್ತಾ ಇರೋದು. ಆ ಮಟ್ಟದ ಒಂದು ಸಂಸ್ಕಾರ ಬರಬೇಕು ಅಂತ ಅದೊಂದು ಆಶಯ, ಹೋಪ್. ಅದು ಎಲ್ಲಿ ಈ ಆಶಯ ಇರುತ್ತೆ ಅಲ್ಲಿ ಪೊಲೀಸ್ನವ್ರಿಗೆ ಏನು ಕೆಲಸ? ಎಲ್ಲರೂ ಸುಸಂಸ್ಕೃತರಾಗಿದ್ದಾಗ, ಸಂಸ್ಕಾರಯುತವಾಗಿ ನಡ್ಕೊಳ್ತಿದ್ದಾಗ, ಮತ್ತೊಬ್ಬ ವ್ಯಕ್ತಿಯನ್ನು ಗೌರವಿಸ್ತಾ ಇದ್ದಾಗ, ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದ ಹಾಗೆ ನಡ್ಕೊಳ್ತಾ ಇದ್ದಾಗ, ಒಂದೊಂದು ಪದವನ್ನು ಯೋಚನೆ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದಾಗ, ಒಂದೊಂದು ನಡೆಯೂ ಶುದ್ಧವಾಗಿದ್ದಾಗ ಅಲ್ಲಿ ಪೊಲೀಸ್ನವ್ರಿಗೇನು ಕೆಲಸ? ಕಾನೂನಿಗೇನು ಕೆಲಸ? ಭಾಳ ಕಡಿಮೆ ಇರುತ್ತೆ. ಆಗಬಾರ್ದು ಅದು. ಹೋಗ್ತಾ ಹೋಗ್ತಾ ಪೊಲೀಸ್ಗಿರಿ ನಶಿಸಿ ಹೋಗಬೇಕು. ಪೊಲೀಸ್ಗಿರಿ ಬೇಕಾಗಿಲ್ಲ. ಹ್ಯುಮ್ಯಾನಿಟಿ ಶುಡ್ ರೂಲ್ ದ ವರ್ಲ್ಡ್. ಹ್ಯುಮ್ಯಾನಿಟಿಗಿಂತ ದೊಡ್ಡ ರಿಲಿಜನ್ ಯಾವುದೂ ಇಲ್ಲ ಅಂತ ಹೇಳೋದನ್ನ ನಾವು ಓದ್ಕೊಂಬರ್ತೀವಲ್ಲ. ಹಂಗಾಗಿ ನಾವು ಹ್ಯುಮ್ಯಾನಿಟಿ ಅಷ್ಟೇ ಇಟ್ಕೊಂಡಿದ್ದೀವಿ, ಯಾವ ರಿಲಿಜನ್ಗೂ ಅಂಟ್ಕೊಂಡಿಲ್ಲ ನಾವು. ಹಾಗಾಗಿ ಇಲ್ಲಿ ಆಗಬೇಕಾಗಿರೋದು ಇದು ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತಂದರೆ, ನಾನು ಆಗಲೇ ನಿಮ್ಗೆ ಹೇಳ್ತಿದ್ದೆ, ಒಂದು ಸೋಷಿಯೋ ಇಕನಾಮಿಕಲ್ ಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದಂಥ ಸ್ಥಿತಿ ಇದೆ ನಮಗೆ. ಎಲ್ಲ ಶೋಷಣೆಗಳು ಪರಶು ಹೇಳ್ದಾಗೆ ಒಂದು ಪೊಲಿಟಿಕಲ್ ವಿಲ್ನ ಕೊರತೆ ಇದೆ ನಮ್ಮಲ್ಲಿ ಎಲ್ಲರೂ ಒಟ್ಟಿಗೆ ರೇಸಲ್ಲಿ ಓಡುವಂಥ ಒಂದು ಪರಿಸ್ಥಿತಿ. ಏನಾದರೂ ಹೇಳ್ಕೊಳ್ಳಿ ಇವ್ರು ಮೀಸಲಾತಿ ಮತ್ತೊಂದು ಮಣ್ಣು ಮಸಿ ಅಂತ. ಆದರೆ ಅರ್ಬನೈಸೇಷನ್ ಇದೆಯಲ್ವಾ, ಅರ್ಬನೈಸೇಷನ್ನು ಮಾಡರ್ನೈಸೇಷನ್ ಹೆಸರಿನಲ್ಲಿ ಉಳ್ಳವರಷ್ಟೇ ಒಂದು ಒಳ್ಳೆಯ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಆದರೆ ಇದಕ್ಕೆ ಬಲಿಯಾಗ್ತಿರೋರು ಎಲ್ಲರೂ, ಕೆಲವರು ಮಿಕಗಳಾಗಿ ಅದನ್ನು ಫಾಲೋ ಮಾಡೋಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ತೊಂದರೆಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಹಳ್ಳಿಯೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಹಳ್ಳಿಯಲ್ಲಿರುವ ಇವು ಎಲ್ಲವೂ ಕೋಟ್ಯಾಧೀಶರು ಪಾಲಾಗ್ತಾ ಇದೆ. ಭೂಮಿನೇ ಕಳ್ಕೊಳ್ತಾ ಇದ್ದಾರೆ. ಭೂಮಿ ಕಳ್ಕೊಂಡವರು ಕಾರ್ಮಿಕರಾಗ್ತಿದ್ದಾರೆ. ಕಾರ್ಮಿಕರಾಗಿ ಉಳ್ಕೊಳಕ್ಕಾಗದೇ ಕೆಲವರು ಇನ್ನೂ ತೊತ್ತುಗಳಾಗ್ತಿದ್ದಾರೆ, ಜೀತಗಾರರಾಗ್ತಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಮೂಲವಾಗಿ ಬಂದು ನಿಂತ್ಕೊಳ್ಳೋದು ನಮ್ಮ ಪಾಲಿಸಿಗಳ ಬುಡದಲ್ಲಿ. ಅದು ನಮ್ಮನ್ನು ಆಳುವಂಥವ್ರು ಮಾಡುವಾಗ ತಲೆ ಇಲ್ದಿರುವಂಥ ಪಾಲಿಸಿಗಳ ಬುಡದಲ್ಲಿ ನಾವು ಹೋಗಿ ನಿಂತ್ಕೋತೀವಿ. ತುಂಬ ಅಸಹ್ಯ ಅನಿಸುತ್ತೆ ಆ ವಿಚಾರಗಳು ಮಾತಾಡ್ತಾ ಹೋದರೆ. ಎರಡನೇದು, ಈ ಒಂದು ಸಂಸ್ಕಾರ ಇದೆಯಲ್ವ, ಯಾವುದು ಗೌರವಿಸುವಂಥದ್ದು, ಪರಸ್ಪರ ಗೌರವಿಸುವಂತಹ ಒಂದು ಸಂಸ್ಕಾರವನ್ನು ನಾವು ಮತ್ತೆ ರೀಡಿಫೈನ್ ಮಾಡಬೇಕಾಗುತ್ತೆ. ಮಸ್ಕ್ಯುಲಿನಿಟಿ ಇದೆಯಲ್ವ, ಪುರುಷತ್ವ ಅನ್ನೋದಕ್ಕೆ ಒಂದು ಮರು ವ್ಯಾಖ್ಯಾನವನ್ನು ನಾವು ಸೃಷ್ಟಿ ಮಾಡ್ತಾ ಬರಬೇಕಾಗತ್ತೆ. ಎಲ್ಲ ಒಂದು ಸಂವೇದನೆಯನ್ನು, ಸಹಸ್ಪಂದನೆಯನ್ನು ಹುಟ್ಟಾಕುವಂಥದ್ದು ಮುಖ್ಯವಾಗಿ ಪುರುಷರಲ್ಲಿ, ಯುವಕರಲ್ಲಿ, ಹುಡುಗರಲ್ಲಿ ಹುಟ್ಟುತ್ತಾ, ಶಾಲೆಗೆ ಹೋಗುತ್ತಾ, ಮನೆಯಲ್ಲಿ ಬೆಳೆಯುತ್ತಾ, ಇವೆಲ್ಲವನ್ನು ನಾವು ಸಂಸ್ಕಾರ ರೂಪದಲ್ಲಿ ಕಲ್ಚರಲ್ಲಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಒಬ್ಬ ಒಳ್ಳೆಯ ಅಪ್ಪನೂ ಬರ್ತಾನೆ, ಒಬ್ಬ ಅಣ್ಣ ಬರ್ತಾನೆ, ಒಬ್ಬ ಸಹಪಾಠಿ ಬರ್ತಾನೆ, ಮತ್ತು ದಾರಿ ಹೋಗ ಬರ್ತಾನೆ. ಹೋಗ್ತಾ ಬರ್ತಾ ಗಂಡಸ್ರನ್ನ ನೋಡಿದ್ರೆ ಹೆಂಗಸರು ಹೆದರ್ಕೊಳ್ಳಲ್ಲ ಅಂಥ ಒಂದು ಪರಿಸ್ಥಿತಿ ಬರುತ್ತೆ.
ಇಲ್ದಿದ್ರೆ ಅಪ್ಪನಾಗಿಯೂ ಕೂಡ ನಾನು ನಮ್ಮ ಮಕ್ಕಳಿಗೆ ಹುಷಾರಪ್ಪ ಗಂಡಸರು ನೋಡಿಕೊಂಡ್ರೆ ಹುಷಾರು ಅಂತ ಒಳ್ಳೆ ಕಜ್ಜಿನಾಯಿನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಮಾಡ್ತಾಯಿದ್ದೀವಿ ಇವತ್ತು. ಹಾಗಾಗಿ ಆ ಒಂದು ವಿಚಾರದಲ್ಲಿ ನಾವು ತುಂಬ ಜೋಪಾನವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದೀವಿ. ಒಂದು ಸತ್ಪುರುಷರ ಆಂದೋಲನ ಅಂತ, ರಿಯಲ್ ಮೆನ್ ಕ್ಯಾಂಪೇನ್ ಅಂತ. ಪ್ರತಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹೋಗಿ ಗಂಡು ಮಕ್ಕಳನ್ನ ಕಲೆ ಹಾಕಿ ಅವರೊಳಗೆ ಒಂದು ಜಾಗೃತಿ ಮೂಡಿಸುವಂಥದ್ದು. ಹೇಗೆ ನಡ್ಕೊಳ್ಬೇಕಾಗತ್ತೆ ಹೆಣ್ಣುಮಕ್ಕಳಿಗೋಸ್ಕರ, ಈ ಹೆಣ್ಣುಮಕ್ಕಳ ಸಮಸ್ಯೆಯಲ್ಲಿ ನಮ್ಮ ಪಾಲು ಎಷ್ಟಿದೆ, ಮತ್ತು ಹೆಣ್ಣುಮಕ್ಕಳಿಗೆ ಸಮಸ್ಯೆ ಮಾಡೋದ್ರಿಂದ ನಮಗೆ ಯಾವ ರೀತಿಯಾದಂಥ ಸ್ಟೇಟಸ್ ಸಿಗ್ತಾ ಇದೆ, ಮತ್ತು ಶೀಲ ಯಾರು ನಿಜವಾಗ್ಲೂ ಕಳ್ಕೊಳ್ತಾ ಇರುವಂಥದ್ದು, ಇವೆಲ್ಲವನ್ನೂ ಕೂಡ ನಾವು ಹೇಳ್ತಾ ಇದ್ವಿ. ಪ್ರಾಸ್ಟಿಟ್ಯೂಷನ್ ಕೂಡ ಅದು ಒಂದು ಮಹಿಳೆಯರ ಸಮಸ್ಯೆ ಅಲ್ವೇ ಅಲ್ಲ. ನಮ್ಮನ್ನು ನೀವು ಕೇಳೋದಾದರೆ ದಿಸ್ ಈಸ್ ನಾಟ್ ಅ ವುಮನ್ಸ್ ಇಶ್ಯೂ, ದಿಸ್ ಇಸ್ ಪ್ಯೂರ್ಲಿ ಎ ಮೆನ್ಸ್ ಇಶ್ಯೂ. ಅಲ್ಲಿಗೆ ಹೋಗುವಂಥ ಜನಗಳು ಎಷ್ಟು ಜನ, 100 ಜನರಲ್ಲಿ 10-12 ಜನ ಹೆಣ್ಮಕ್ಳಿದ್ರೆ ಬಾಕಿಯೆಲ್ಲ ಗಂಡಸ್ರೆ. ಇಶ್ಯೂ ಯಾರ್ದು ಹಾಗಾದರೆ? ವಿಟಪುರುಷರದ್ದು, ದಂಧೆ ನಡೆಸುವಂಥವ್ರದ್ದು, ದಗಾಕೋರದ್ದು, ರೌಡಿಗಳದ್ದು. ಇದನ್ನು ಬದಲಾಯಿಸುವಂಥ ದೊಡ್ಡ ಹೊಣೆ ನಮ್ಮ ಸಮಾಜದ ಮೇಲಿದೆ. ಸೊ ಪೊಲೀಸ್ ವ್ಯವಸ್ಥೆ ಜೊತೆಗೆ ಒಡನಡಿಯಂಥ ಸಂಸ್ಥೆಗಳು ಸಾಯಬೇಕು ಕೂಡ. ಯಾಕೆಂದರೆ ಒಡನಡಿಯಂಥ ಸಂಸ್ಥೆಗಳು ಕೂಡ ಸಾಯಬೇಕು ಅನ್ನೋ ನಿರೀಕ್ಷೆಯಲ್ಲಿರೋರು ನಾವು. ಯಾಕೆ ಅಂತ ಹೇಳಿದರೆ ಎಲ್ಲರೂ ಸಜ್ಜನರಾದಾಗ, ಸರ್ವರಲ್ಲೂ ಸರ್ವಭಾವನೆ ಉದಯವಾದಾಗ ಖಂಡಿತ ನಮ್ಮಂಥ ಸಂಸ್ಥೆಗಳ ಅಗತ್ಯ ಇರಲ್ಲ, ಪೊಲೀಸ್ ವ್ಯವಸ್ಥೆ ಅಗತ್ಯ ಇರಲ್ಲ, ನ್ಯಾಯಾಧೀಶರು ಕೂಡ ಕಮ್ಮಿ ಆಗ್ತಾರೆ, ನ್ಯಾಯದಾನವೂ ಕೂಡ ಬೇರೆ ಇಶ್ಯೂಸ್ ಬಗ್ಗೆ ಯೋಚನೆ ಮಾಡುವಾಗತ್ತೆ. ಇಲ್ಲ ಅಂತ ಹೇಳಿದರೆ ಈ ಸಂಘರ್ಷ, ಈ ಅವಮಾನ, ಪರಸ್ಪರ ಮನಸ್ಸಿನಲ್ಲೇ ಭೇದ ಭಾವ ಇವೆಲ್ಲ ಸೃಷ್ಟಿಯಾಗ್ತಾ ಇರೋದು ಅಯ್ಯೋ ಅನಿಸುವಂಥ ಒಂದು ಪ್ರಕ್ರಿಯೆ. ಇದು ಸಿನಿಕತನದಿಂದ ಕೂಡಿರ್ಬೋದು ನಮ್ಮ ಈಗಿನ ಮಾತು, ಆದರೆ ಸರ್ವರಲ್ಲಿಯೂ ಒಂದು ಉದಯ ಅನ್ನುವಂಥದ್ದು ಆಗಬೇಕು. ಹಂಚು ತಿನ್ನುವ ಒಂದು ಪ್ರಕ್ರಿಯೆಗೆ ಚಾಲನೆಗೊಳ್ಳಬೇಕು. ಹಾಗೆ ಮಾತ್ರ ಸೊಸೈಟಿ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಬದಲಾವಣೆ ತೀರಾ ಅಗತ್ಯವಾಗಿದೆ. ನಾವು ಬದಲಾಗಬೇಕು, ಸಮಾಜದ ಮಟ್ಟದಲ್ಲೂ ಬದಲಾಗಬೇಕು, ಸರ್ಕಾರದ ಮಟ್ಟದಲ್ಲೂ ಬದಲಾಗಬೇಕು. ಒಟ್ಟಿನಲ್ಲಿ ಬದಲಾವಣೆ ಅಗತ್ಯ ಇದೆ. ಸರ್, ಇನ್ನು ಫೈನಲಿ ಕೊನೆ ಹಂತದಲ್ಲಿ ಮಾತಾಡೋದಾದರೆ, ಇವತ್ತಿಗೆ ಒಡನಾಡಿ ಸಂಸ್ಥೆ ಮೈಸೂರಲ್ಲ, ದೇಶ ವಿದೇಶಗಳಲ್ಲೂ ಪರಿಚಯ ಆಗಿರುವಂಥದ್ದು. ಮೈಸೂರಿನಲ್ಲಿ ಒಡನಾಡಿ ಅಂದ ತಕ್ಷಣ ಸ್ಟ್ಯಾನ್ಲಿ ಪರಶು ಈ ಥರದ ಹೆಸರು ಎಲ್ಲರ ಬಾಯಲ್ಲೂ ಬರುವಂಥದ್ದು. ಅಲ್ಲಿರುವಂಥ ಹೆಣ್ಣು ಮಕ್ಕಳು ನಿಮ್ಮಲ್ಲಿ ಒಬ್ಬ ಅಣ್ಣನನ್ನು, ಒಬ್ಬ ತಂದೆಯನ್ನು ನೋಡುವಂಥದ್ದು. ಅವರೆಲ್ಲರೂ ಅವರ ಒಂದು ವಿಚಾರಗಳನ್ನು ಮುಕ್ತವಾಗಿ ನಿಮ್ಮ ಹತ್ರ ಬಂದು ಶೇರ್ ಮಾಡ್ಕೊಳ್ತಾರೆ. ಅವರ ಕಷ್ಟ ಸುಖಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ಬಹುಶಃ ನಿಮ್ಮಿಬ್ಬರಿಗೂ ಬೇರೆ ಯಾವುದೋ ಒಂದು ವೆಲ್ ಎಜುಕೇಟೆಡ್ ಇಬ್ಬರು ಕೂಡ ಎಲ್ಲೋ ಒಂದು ಒಳ್ಳೆ ಕೆಲಸ ತಗೊಂಡು, ಒಂದು ಸಂಬಳ ತಗೊಂಡು ಜೀವನ ಮಾಡಿದ್ದಿದ್ರೆ ಬಹುಶಃ ಇಷ್ಟು ಖುಷಿ, ಇಷ್ಟು ತೃಪ್ತಿ, ಇಷ್ಟು ಸಾರ್ಥಕತೆ ಸಿಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಸೊ ಅದೆಲ್ಲವೂ ಈ ಕೆಲಸದಲ್ಲಿ ಸಿಕ್ಕಿದೆ ಅಂತ ಅನಿಸುತ್ತೆ. ಸೊ ಈ ಜರ್ನಿಯಲ್ಲಿ, ಈ ಕೆಲಸದಲ್ಲಿ ನಿಮಗೆಷ್ಟು ತೃಪ್ತಿ ಮತ್ತು ಸಾರ್ಥಕತೆ ಸಿಕ್ಕಿದೆ ಸರ್? ಖಂಡಿತವಾಗಲೂ ಇದರಲ್ಲಿ ನಿರೀಕ್ಷೆಗೆ ಮೀರಿದ ಒಂದು ಸಾರ್ಥಕತೆ ಇದೆ ಅಂತಂದರೆ ಅತಿಶಯೋಕ್ತಿ ಅಲ್ಲ. ಇದರೊಳಗೆ ಇಳಿಬೇಕಾದಾಗಲೂ ಕೂಡ ನಾನು ಅಥವಾ ಪರಶು ಇಬ್ಬರು ಹಿಂದೆ ಮುಂದೆ ನೋಡದೆ ಜಂಪ್ ಮಾಡಿದ್ದು ನಾವು. ಇದು ಸಾಗರ ಅಂತ ಗೊತ್ತಿಲ್ಲದೇ ಇಳಿದವ್ರು ನಾವು. ಅದರ ಆಳಕ್ಕೆ ಹೋದ್ಮೇಲೆ ನಮಗೆ ಅದರ ಆಳ ಗೊತ್ತಾಗಿರುವಂಥದ್ದು, ವಿಶಾಲತೆ ಗೊತ್ತಾಗಿರುವಂಥದ್ದು, ಈಜ್ಕೊಳ್ತಾ ಅಲ್ಲೇ ಎಲ್ಲ ಪಟ್ಟುಗಳನ್ನು ಕಲ್ತಿರುವಂಥದ್ದು. ಮತ್ತು ಆ ಸಹಿಷ್ಣುತೆಯೂ ಅದೇ ರೀತಿಯಾಗಿ ಬಂತು. ಅಲ್ಲಿ ಒಂದೊಂದು ಮಗುವನ್ನು ನಾವು ರೆಸ್ಕ್ಯೂ ಮಾಡಿದಾಗ, ರಕ್ಷಣೆ ಮಾಡ್ತಾ ಕರ್ಕೊಂಬಂದಾಗ, ಅಳ್ತಾ ಇದ್ದ ಮಗು ನಗ್ಲಿಕ್ಕೆ ಶುರು ಮಾಡಿದಾಗ, ಬಾಲ್ಯವನ್ನು ಕಳ್ಕೊಂಡಂಥ ಮಗು ಮತ್ತೆ ಬಾಲ್ಯಕ್ಕೆ ಮರಳ್ತಾ ಇದ್ದಾಗ, ಕುಂಟಾಟ, ಚೂಟಾಟ ಅಥವಾ ಮತ್ತೊಂದು ಆಟದಲ್ಲಿ ತೊಡಗಿಸ್ಕೊಂಡಾಗ, ಅಣ್ಣ ಅಂತ ಬಾಯಿ ತುಂಬ ಕರೆಯೋಕ್ಕೆ ಶುರು ಮಾಡಿದಾಗ, ಮತ್ತು ಶಾಲೆಯ ಸಮವಸ್ತ್ರದಲ್ಲಿ ಶಾಲೆಗೆ ಹೊರಡ್ತಾ ಇದ್ದಾಗ, NCC ಬಟ್ಟೆಯಲ್ಲಿ ಸೈಕಲ್ ತುಳಿಯೋಕ್ಕೆ ಶುರು ಮಾಡಿದಾಗ, ಅಥವಾ ಹಸೆಮಣೆ ಏರಿದಾಗ, ಅಥವಾ ನನ್ನ ನೋಡಿ ಅಥವಾ ಪರಶನ್ ನೋಡಿ ಒಂದು ಧನ್ಯತಾ ಭಾವನೆಯಲ್ಲಿ ಕಣ್ಣು ತುಂಬಿಕೊಂಡಾಗ ಸಾರ್ಥಕ ಅಂತ ಅನ್ನಲಿಕ್ಕೆ ಇನ್ನೇನು ಬೇಕು ಮೇಡಮ್? ಇಷ್ಟೇ ಸಾಕು. ಬಹುಶಃ ಈ ಒಂದು ಹಲಿಮಳ ಭೇಟಿ ನಮಗೇನಾರು ಆಗಲಿಲ್ಲ ಅಂದಿದ್ದರೆ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ನಾವು ಕಾರ್ಕೂನರಾಗಿನೋ ಗುಮಾಸ್ತಗಿರಿ ಇಲ್ಲ, ಎಲ್ಲರೂ ಅಷ್ಟೇ. ಅಲ್ಲಿ DC ಆದರೂ ಒಬ್ಬ ಹೆಡ್ ಗುಮಾಸ್ತ ಬಿಟ್ಟರೆ ಅದಕ್ಕಿಂತ ಆಚೆ ಏನಿಲ್ಲ. SP ಆದ್ರೂ ಕಾನ್ಸ್ಟೇಬಲ್ಲೇ, ಅದಕ್ಕಿಂತ ಮೀರಿ ಏನೂ ಇಲ್ಲ. ಅಲ್ಲಿ ಇನ್ನೂ ಅನಿಸ್ಕೊಳ್ಳೋದಂಥ ಮಾತುಗಳನ್ನ ಅನ್ನಿಸ್ಕೊಳ್ತಾ, ಕೇಳಬಾರ್ದನ್ನೆಲ್ಲ ಕೇಳ್ಕೊಳ್ತಾ,
ಇನ್ನು ಈ ವ್ಯವಸ್ಥೆಯಲ್ಲಿ ನಾವು ಕಳೆದು ಹೋಗುವಂಥ ಚಾನ್ಸಸ್ಸೇ ಜಾಸ್ತಿ ಇತ್ತೇನೋ, ಅಥವಾ ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಭ್ರಷ್ಟರಾಗ್ಬಿಡ್ತಿದ್ವೋ ಏನೋ ಅಂತ ಹೇಳುವಂಥದ್ದು ಅನಿಸಿದೆ ನನಗೆ. ಈ ಒಳ್ಳೆಯ ಜಗತ್ತಿಗೆ ನಾವು ಬಂದುಬಿಟ್ಟಿದ್ದೀವಿ. ಈ ಹೊರ ಜಗತ್ತು ಈಗ ಮತ್ತೊಂದು ಜಗತ್ತಿಗೆ ಹೋಗುವ ಯಾವುದೇ ಚಾನ್ಸ್ ಇಲ್ಲ, ನಾವು ಮತ್ತು ಹೋಗೋದೂ ಇಲ್ಲ. ಒಳ್ಳೆಯ ಜಗತ್ತಲ್ಲೇ ಬದುಕ್ತಾ ಇದ್ದೀವಿ. ಮಕ್ಕಳ ಜೊತೆಯಲ್ಲಿ ನಾವು ಬದುಕ್ತಾ ನಮ್ಮ ಜೀವನ ಚೆನ್ನಾಗಾಗಿದೆ, ನಾವು ಆರೋಗ್ಯವಂತರಾಗಿದ್ದೀವಿ, ಮಕ್ಕಳ ಜೊತೆಯಲ್ಲಿ ನಾವು ಆಟಾಡ್ತಾ ಇದ್ದೀವಿ. ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತಂದರೆ ಕೆಲವು ಸಲ ಕೇಳ್ತಾರೆ, ನೀವು ಏನು ಮಕ್ಕಳಾಟನೇ ಆಡ್ತಾ ಇದ್ದೀರಲ್ಲ ಅಂತ. ಹೌದು, ಮಕ್ಕಳಾಗಿ ಇರಬೇಕು ಅಂತ ಹೇಳುವಂಥದ್ದೇ ನಮ್ಮ ಕನಸು. ಮಕ್ಕಳಾಗಿ ಉಳ್ಕೊಳ್ಬೇಕು, ಎಲ್ಲರೂ ಮಕ್ಕಳಾಗಿ ಉಳ್ಕೊಂಡಾಗ ಜಗತ್ತು ಚೆನ್ನಾಗಾಗ್ಬೋದು. ಹಾಗಾಗಿ ತುಂಬ ದೊಡ್ಡ ಸಾರ್ಥಕತೆಯ ಒಂದು ಕಥೆ ಇದು. ಇಲ್ಲಿ ನಮಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಇಲ್ಲಿ ಉಳಿದಿದ್ದು ಎಲ್ಲವೂ ಕೂಡ ನಾವು ನಿಭಾಯಿಸ್ಕೊಂಡು ಹೋಗಿದ್ದೀವಿ. ಅದ್ಯಾವ ಥರದ ಥ್ರೆಟ್ಗಳಿರ್ಬೋದು, ಮತ್ತೊಂದಿರ್ಬೋದು, ಮರದೊಂದಿರ್ಬೋದು, ಅವನು ಯಾವನೇ ಆಗಿರ್ಬೋದು, ಎಲ್ಲವನ್ನೂ ನಿಭಾಯಿಸ್ತೀವಿ ಅಂತ ಹೇಳುವಂಥ ಒಂದು ಬಂಡುತನ ಕೂಡ ನಮ್ಗೆ ಬಂದುಬಿಟ್ಟಿದೆ. ಆದರೆ ಹೊಂದಾಣಿಕೆಯ ವಿಚಾರ ಮಾತ್ರ ಒಡನಾಡಿಯಲ್ಲಿ ಖಂಡಿತ ಇಲ್ಲ. ಅದು ಒಂದೇ ನಮಗೆ ಹೆಮ್ಮೆಯಿಂದ ಹೇಳ್ಕೊಳ್ಬೋದಾದಂಥ ಒಂದು ವಿಚಾರ. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಖಂಡಿತ ಆಗೋದಿಲ್ಲ ಒಡನಾಡಿ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಕೆ ನಮ್ಮ ಬಾಗಿಲಿಗೆ ಬಂದಿದ್ದಾಳೆ ಅಂತಂದರೆ ಖಂಡಿತವಾಗಲೂ ಒಂದು ಸಾಮಾಜಿಕ ನ್ಯಾಯ, ಅನುಶಾಸನಬದ್ಧ ನ್ಯಾಯ, ಒಂದು ಸಾಂತ್ವನ, ಒಂದು ಜೊತೆಗಾರ ಆಕೆಗೆ ಇದ್ದೇ ಇರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಒಡನಾಡಿ ಸಂಸ್ಥೆಯ ಜೊತೆಗೆ ಇಷ್ಟು ವರ್ಷಗಳ ಪಯಣ ನಿಮ್ಮದು ಬಹಳ ದೊಡ್ಡ ಜರ್ನಿ. ಸೊ ನಿಮಗೆ ಎಷ್ಟು ಖುಷಿ ಇದೆ, ಎಷ್ಟು ತೃಪ್ತಿ ಇದೆ ಈ ಜರ್ನಿ? ಈ ಜರ್ನಿಯಲ್ಲಿ ನಮ್ಮ ಮನೆಯವರು ಅಥವಾ ಸ್ಟ್ಯಾನ್ಲಿ ಮನೆಯವರು ಮತ್ತು ನಾನು ಸಾಕಿ ಸಲುಹಿದ ಮಕ್ಕಳುಗಳು 100 ಜನ 1000 ಜನ ಆರೈಕೆ ಮಾಡಿದ್ದಾರೆ. ಒಂದು ಬೆನ್ನಿಡಿದ್ದಾರೆ, ಬೆನ್ನು ಕಟ್ಟಿದ್ದಾರೆ, ಬದುಕು ದೊಡ್ಡದು ಅಂತ ತೋರಿಸಿದ್ದಾರೆ. ಇವ್ರ ಜೊತೆಲಿ ಹೆಜ್ಜೆ ಆಗ್ತಾನೆ ಬಂದಿದ್ದೀವಿ. 1000 ಯಾವ ದಾವೂದ್ ಇಬ್ರಾಹಿಂಗೂ ಇಲ್ಲ ಅಷ್ಟು ಪ್ರಕರಣಗಳು ನಮ್ಮ ಮೇಲೆ ಹಾಕಿದ್ದಾರೆ. ಅವೆಲ್ಲವೂ ನ್ಯಾಯಾಲಯ ವಜಾಗೊಳಿಸಿದೆ. ಘನತೆಯಿಂದ ಬದುಕಿದ್ದೀವಿ. ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿಗೂ ಕೂಡ ಮಗು ಒಂದು ತಟ್ಟೆ ಒರೆಸುವಂಥ ಒಂದು ಪ್ರಕ್ರಿಯೆ, ಭಿಕ್ಷೆ ಬೇಡುವ ಕೈ, ಒಂದು ನ್ಯಾಯಾಲಯಕ್ಕೆ ಹೋದರೆ ಮಗುವೇನಾರು ಹತ್ತು ಬಿಡ್ತದೆ ಅಂತ ಬಾಯಿ ಮುಚ್ಚಿಡುವಂಥ ಹೆಣ್ಣುಮಕ್ಕಳುಗಳು, ಇವೆಲ್ಲ ನೋಡಿದಾಗ ಇನ್ನೂ ಯಾತನೀಯವಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಯಾರೊಬ್ಬರು ಸಮಾಧಾನವಾಗಿಲ್ಲ. ಇನ್ನೂ ಕೂಡ ವ್ಯವಸ್ಥೆಯಲ್ಲಿ ಯಾರೊಬ್ಬರು ಹಾಲು ಹಾಕೋರಿಂದ ಹಿಡಿದು ದುಡ್ಡು ತಗೊಳ್ಳೋ ಗುಮ್ಮಸ್ತ್ರ, ಯಾವುದೇ ಮಂತ್ರಿ, ಯಾರೂ ಸಮಾಧಾನವಾಗಿಲ್ಲ. ಚಾರಿಟಿ ಯಾರು ಮಾಡ್ತಿದ್ದಾರೆ, ಯಾರು ಕಾರುಣ್ಯ ಮತ್ತು ಕನಸಿನಿಂದ ಕೆಲಸವನ್ನು ಮಾಡ್ತಿದ್ದಾರೆ, ಅವರು ಸಂಭ್ರಮದಲ್ಲಿದ್ದಾರೆ, ಸಮಾಧಾನದಲ್ಲಿದ್ದಾರೆ ಮತ್ತು ಬದಲಾವಣೆಯನ್ನು ಬಯಸ್ತಾರೆ. ಆ ಬದಲಾವಣೆಗೆ ಈ ಥರದ ಮಕ್ಕಳುಗಳು ಕಂಡು ಬಂದರೆ ನಿಮ್ಮ ಎಲ್ಲ ಟೀಮು ಕೂಡ ಬದಲಾಯಿಸುವ ನಿಟ್ಟಿನಲ್ಲಿದ್ದೀರಿ. ಆ ಬದಲಾಯಿಸುವ ಕೆಲಸವನ್ನು ಕೈಗೊಳ್ಳಿ ಅಂತ ಹೇಳುವಂಥದ್ದು ನನ್ನದೊಂದು ಆಶಯ. ಈ ನಿಟ್ಟಿನಲ್ಲಿ ನಾವು ಸರಿ ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ಬರ್ತವೆ, ಹೋಗ್ತವೆ. ಕೊನೆಗೊಂದು ದಿವಸ ನಮ್ಮಂಥ ಸಂಸ್ಥೆ ಸಾಯಲಿ, ಸರ್ವರೂ ಉದಯವಾಗಲಿ ಅಂತ ಅನ್ನುವಂಥದ್ದು ಅಷ್ಟೇ ಪ್ರಾರ್ಥನೆ ನಮ್ಮಂದಿರೋದು. ಎಲ್ಲೋ ಒಂದು ಕಡೆ ಪುರುಷ ಪ್ರಧಾನ ಸಮಾಜ, ಗಂಡು ಮಕ್ಕಳಿಂದ ಹೆಣ್ಣು ಮಕ್ಕಳ ಶೋಷಣೆ ಅನ್ನೋ ಮಾತಿನ ಜೊತೆಗೆ ಅದೇ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸುವಂತಹ ಗಂಡು ಮಕ್ಕಳು ಇದ್ದಾರೆ ಅಂತ ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಾ, ನಿಮ್ಮ ಸಂಸ್ಥೆ ಸಾಕ್ಷಿಯಾಗಿದೆ ಅಂತ ಹೇಳಕ್ಕೆ ಭಿನ್ನ ಧರ್ಮದವರು ಅಂತ ಹೇಳಿ. ಹೌದು, ಇಬ್ರು ಭಿನ್ನ ಧರ್ಮದವರು, ಆದರೆ ನಿಮ್ಮಿಬ್ಬರ ನಡೆ ಮಾನವೀಯ ಧರ್ಮದೆಡೆಗೆ ನಡೀತಾ ಇರುವಂಥದ್ದು, ಅದು ಬಹಳ ಖುಷಿ ಕೊಡುವಂಥ ವಿಚಾರ. ಸೊ ಆ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ, ಇಬ್ರು ಬೇರೆ ಬೇರೆ ಧರ್ಮದವರು ಮಾನವೀಯ ಧರ್ಮದೆಡೆಗೆ ಕೆಲಸ ಮಾಡ್ತಾ ಇರುವಂಥದ್ದು. ಮನುಷ್ಯ ಧರ್ಮನೇ ದೊಡ್ಡದು ಅಂತ ನಾವು ತಿಳ್ಕೊಳ್ತಾ ಬೆಳೆದಂಥವ್ರು. ಸ್ಪೆಷಲ್ಲಾಗಿ ಯೌವನಕ್ಕೆ ಬಂದಾಗ, ಚಿಕ್ಕದ್ರಲ್ಲಿ ಎಲ್ಲವನ್ನೂ ಕಲ್ತಿರ್ತೀವಿ. ಈ ಯೌವನಕ್ಕೆ ಕಾಲಿಡ್ತಿದ್ದಾಗ ಕಾಲೇಜು ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಯೂನಿವರ್ಸಿಟಿಗಳಲ್ಲಿ ಜಾತಿ ಧರ್ಮಗಳದ್ದು ಒಂದು ದೊಡ್ಡ ದೊಡ್ಡ ತಂಡಗಳೇ ನಡೀತಾ ಇರ್ತವೆ. ಆದರೆ ನಮ್ಮ ಒಂದು ಅದೃಷ್ಟ ಏನಂತಂದರೆ, ನಾವು ಬೆಳೆದು ಬಂದಂಥ ಪರಿಸ್ಥಿತಿಯಲ್ಲಿ ನಮ್ಮ ಸ್ನೇಹಿತರು ಯಾರೂ ಕೂಡ ಯಾವ ಧರ್ಮಕ್ಕೆ ಸೇರಿದವನು, ಯಾವ ಜಾತಿಗೆ ಸೇರಿದವನು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ, ಯಾರು ಕೇಳ್ತಾನೆ ಇರಲಿಲ್ಲ. ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬಂದ್ವಿ ಜೀವನದಲ್ಲಿ.
ಹಾಗಾಗಿ ಇವತ್ತಿಗೂ ಕೂಡ ನಾನು ಬೇರೆ ಧರ್ಮ, ಪರಶು ಬೇರೆ ಧರ್ಮ ಅಂತ ಮಾತಾಡ್ಬೇಕಾದ್ರೆ ಹೇಳಬೇಕು ಬಿಟ್ಟರೆ, ನಾವು ಒಂದೇ ಧರ್ಮ, ಮನುಷ್ಯ ಧರ್ಮದಲ್ಲಿರುವಂಥವ್ರು, ಹ್ಯುಮ್ಯಾನಿಟಿಗೆ ಸೇರಿದಂಥವ್ರು. ನಮ್ಮದು ಏನೇನೋ ಕನಸುಗಳಿಗೆ ನಾವು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ. ಬೇರೆ ಬೇರೆ ರೀತಿಯಾದಂಥ ನಡೆಗಳಿದ್ದಾವೆ. ನಾವು ಮಾತಾಡ್ತೇವೆ, ಗಲಾಟೆ ಮಾಡ್ತೀವಿ, ಜಗಳ ಮಾಡ್ತೇವೆ. ನಮ್ಮಲ್ಲಿ ಏನೇ ಇದ್ದರೂ ಕೂಡ ಒಂದು ಕಾಸ್ಗೋಸ್ಕರ ಹೋರಾಟ, ಒಂದು ಕಾಸ್ಗೋಸ್ಕರ ಜಗಳ, ಸಾತ್ವಿಕವಾದಂತಹ ಸಿಟ್ಟು ಪ್ರದರ್ಶನ ಇಬ್ಬರಿಗೂ ಇದೆ. 32 ವರ್ಷದ ಸ್ನೇಹ ಇದೆ. ಅದು ಎಲ್ಲವನ್ನೂ ಮೀರಿ ನಿಂತಿರುವಂಥದ್ದು, ಎಲ್ಲವನ್ನು ಮೀರಿ ನಿಂತಿರುವಂಥದ್ದು. ಮತ್ತು ಒಂದು ಸೊಸೈಟಿಯ ಪರವಾಗಿ, ತುಡಿತದ ಪರವಾಗಿ ನಿಂತಿರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಅನ್ಯ ಧರ್ಮ ಅಂತ ನನಗೆ ಯಾವುದೂ ಅನಿಸಿಲ್ಲ. ಅನ್ಯ ಧರ್ಮ ಅಲ್ಲ, ನಾವು ಇಬ್ಬರು ಒಂದೇ ಧರ್ಮದವರು. ಹಾಗಾಗಿ ಒಂದು ಸೊಸೈಟಿಯಲ್ಲಿ ನಾವು ಒಂದು ಮೆಸೇಜ್ ಕೊಡೋದಾದರೆ, ಇವತ್ತು ನಮ್ಮ ರೀತಿಯಾಗಿ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ತೊಡಗಿಸಿಕೊಳ್ಳುವಿಕೆ ಬೇಕಾಗಿದೆ. ಮತ್ತು ಇನ್ನೊಂದು, ಲಿಂಗ ತಾರತಮ್ಯವನ್ನು ಮೀರಿ ನಿಂತು ನಾವು ಕೆಲಸಗಳನ್ನ ಮಾಡಬೇಕಾಗಿದೆ. ನಮ್ಗೆ ಯಾವತ್ತೂ ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನಿಸೇ ಇಲ್ಲ. ಆನೆಸ್ಟಾಗಿ ಹೇಳಬೇಕು ಅಂದರೆ, ನಮ್ಮ ಮಹಿಳೆಯರು ಬೇರೆ, ಪುರುಷರು ಬೇರೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಎಲ್ಲೋ ಸಂಕೋಚ ಪಟ್ಕೊಂಡಿದ್ದಾರೆ ಹೆಣ್ಮಕ್ಳು ಅಂತ ನನಗೂ ಅನಿಸಿಲ್ಲ. ಯಾಕೆ ಆ ಸಂಕೋಚವನ್ನು ಕಳೆದಾಕುವಂಥ ರೀತಿಯಲ್ಲಿ ನಾವು ಆ ಕೌನ್ಸ್ಲಿಂಗ್ ಆಗ್ಬೋದು, ಅವರಿಗೆ ಕೊಡುವಂಥ ಸಾಂತ್ವನಾಗಿ ನಡೀತಾ ಇದೆ. ಯಾಕೆಂದರೆ ತೊಡಗಿಸಿಕೊಳ್ಳುವಿಕೆ ಹಾಗೆ ನಡೀತಾ ಬಂದಿದೆ. ಹಾಗಾಗಿ ಮಹಿಳೆಯರಿಗೂ ಪುರುಷರು ಕೆಲಸ ಮಾಡುವಂಥದ್ದಾಗಬೇಕು. ಮತ್ತು ಮಹಿಳೆಯರಿಗೋಸ್ಕರ ಪುರುಷರು ಕೆಲಸ ಮಾಡಿದಾಗ ಮಾತ್ರ ಮಹಿಳೆಯರ ಒಂದು ಸಶಕ್ತತೆಗೆ ಅರ್ಥ ಬರುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ, ಅದು ಒಂದು ಗ್ಯಾಪು, ಒಂದು ದೊಡ್ಡ ಒಂದು ಕಂದರ ಹಾಗೆ ದೊಡ್ಡದಾಗ್ತಾ ಹೋಗುವಂಥದ್ದು ಒಂದು ಭಯ ಇದೆ. ಇಲ್ಲಿ ಆ ಕಂದರವನ್ನು ಮುಚ್ಚಬೇಕಂತಂದರೆ, ಮಹಿಳೆಯರ ಮತ್ತು ಪುರುಷರ ನಡುವಿನ ಕಂದರ ಮುಚ್ಚಬೇಕು ಅಂತಂದರೆ, ನಾವು 4 ಹೆಜ್ಜೆ ಮುಂದಕ್ಕೆ ಬಂದು ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಕೆಲಸ ಮಾಡಬೇಕಾಗತ್ತೆ. ಖಂಡಿತ ಸರ್. ಎಲ್ಲ ಧರ್ಮಗಳನ್ನು ಮೀರಿದ ಮಾನವೀಯ ಧರ್ಮನ ನೀವಿಬ್ಬರು ಪಾಲಿಸ್ತಾ ಇರೋವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ನಿಮ್ಮ ಜರ್ನಿಯನ್ನು ಇಷ್ಟೊತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಮುಂದಿನ ದಿನಗಳಲ್ಲೂ ಯಾವುದೇ ನಿಟ್ಟಿನಲ್ಲಾದರೂ ನಿಮ್ಮ ಒಳ್ಳೆ ಕೆಲಸಗಳೇನಿದೆ ಅದು ಹಾಗೆ ಮುಂದುವರಿಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಎಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಬಾಹುಬಲಿ. ಮೈಸೂರಿನ ಒಡನಾಡಿ ಸಂಸ್ಥೆಯ ಸಂಸ್ಥಾಪಕರು. ಮುಂದಿನ ಬಾಹುಬಲಿಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.